ಹಲೋ, ನಮಸ್ತೆ ರಾಜೇಶ್ ಅವರೇ. ಯಾ ನಮಸ್ತೆ ನವೀನ್. ಹೇಗಿದ್ದೀರಾ ಹೇಗಿದ್ದೀರಾ ರಾಜೇಶ್ ಅವರೇ? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಹೇಗಿತ್ತು ಲಾಸ್ಟ್ ಡೇ, ಲೈಕ್ ಸಾಟರ್ಡೆ ಹೇಗೆ ಸ್ಪೆಂಡ್ ಮಾಡಿದ್ರಿ? Saturday that full busy ಆಯ್ತಾ. After the class, the parents meetings, the school ಹೋಗಿ ಸ್ಕೂಲ್ ಅಲ್ಲಿ ಹೋಗಿದ್ರೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ರಿ? ಓಕೆ. ಮಾಡಿದ್ರೆ after that again the ಊಟ and ಮಧ್ಯಾಹ್ನ ಊಟ ಮಾಡಿ after ಮಧ್ಯಾಹ್ನ. that again ಸ್ವಲ್ಪ ವರ್ಕ್ ಇದೆ, ಈವ್ನಿಂಗ್ ಫಿನಿಶ್ ಮಾಡಬೇಕು. ಈವ್ನಿಂಗ್ ಅಗೇನ್ ದಟ್ ನಾರ್ಮಲ್ ಡೇ ದ ಮಾರ್ಕೆಟಿಂಗ್ ಸ್ವಲ್ಪ ಪರ್ಚೇಸ್ ಆಯ್ತಾ. ಹ್ಮ್. ಅಂಡ್ ಮಾರ್ನಿಂಗ್ ಅಗೇನ್ ಸ್ಟಾರ್ಟೆಡ್ ಸೆಟ್. ವೆರಿ ಗುಡ್. ಓಕೆ. ಸೊ ಇವತ್ತೇನ್ ಪ್ಲಾನ್ ಇದೆ? ಸಂಡೇ ಕ್ಲಾಸ್ ಮುಗಿದ್ಮೇಲೆ ಏನ್ ಪ್ಲಾನ್ ಇದೆ? ಇವತ್ತ ಆಫ್ಟರ್ ದಟ್ ದಟ್ ಸೆಷನ್ ಮೀಟ್ ಕ್ಲಾಸ್ ಮುಗಿದ್ಮೇಲೆ. ಇದೆ 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 ಕಾಟನ್ ಮುಲ್ಲೂರ್ ಗೇಟ್ ಇದೆ ಒನ್ ಲೋಕಲ್ ಮಾರ್ಕೆಟ್ ಎವ್ರಿ ಸಂಡೇ ಅರೇಂಜ್ ಆಯ್ತಾ. ದಟ್ ಇನ್ ಮಾರ್ಕೆಟ್ ಹೋಗಿ ಅಂಡ್ ಫ್ರೆಶ್ ವೆಜಿಟೇಬಲ್ ಪರ್ಚೇಸ್ ಮಾಡಿ ದಟ್ ಕಲ್ಸ. ಆಫ್ಟರ್ ದಟ್ ಅಗೇನ್ ಪೂಜಾ ಅಂಡ್ ಟುಡೇ I didn't do puja and basket, so that after that will do. ವೆರಿ ಗುಡ್. ಇದೆ ಸೊ ಬೇಸಿಕಲಿ ನಿಮ್ದು ಡೇ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಮಾರ್ಕೆಟ್ ಶೆಡ್ಯೂಲ್ ಆಗಿದೆ. 3 o'clock ತಕ್ ಶೆಡ್ಯೂಲ್ ಆಯ್ತಾ. ಆಫ್ಟರ್ ದಟ್ ಇಫ್ ಎನಿ ಪ್ರೋಗ್ರಾಮ್ ಎನಿ ಕಲ್ಸ ಸೊ ದಟ್ ಮಾಡಬೇಕು. ವೆರಿ ಗುಡ್. ನಮಸ್ತೆ ಸ್ಮೃತಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹೇಗಿದ್ದೀರಾ? ಹಾಯ್ ನವೀನ್, ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗಿತ್ತು ನಿಮ್ಮ ಸಾಟರ್ಡೆ? ಏನೇನೆಲ್ಲ ಈವೆಂಟ್ಸ್ ಆಯ್ತು ಆಫ್ಟರ್ ದ ಕ್ಲಾಸ್? ಆಫ್ಟರ್ ಕ್ಲಾಸ್ ಮಕ್ಕಳು ಆಟ ಮೀನ್ಸ್ ಪ್ಲೇ ರೈಟ್ ನಾ? ಎಲ್ಲಿಗೆ ಹೋಗಿದ್ರಿ ಆಟ ಆಡ್ಲಿಕ್ಕೆ? ಮನೆಯಲ್ಲಿ ಅಥವಾ ಆಚೆ? ಮನೆಯಲ್ಲಿ both were playing, I wanted to say. ಓಕೆ. ಏನ್ ಲೈಕ್ after my class. ಏನು ಇಂಡೋರ್ ಗೇಮ್ಸ್ ಇರುತ್ತಾ ಅಥವಾ indoor ಗೇಮ್ಸ್? ಏನ್ ಗೇಮ್ಸ್ ಆಡ್ತೀರಾ ಮನೆಯಲ್ಲಿ? sitting ये puzzle ने map का puzzle map India map puzzle India map puzzle. Okay. After that I checked their studies of 1 week, any pending. So how to say that? ಪೆಂಡಿಂಗ್ ಕೆಲಸ. whatever was pending. pending ಮಕ್ಕಳದು check ಮಾಡಿ ಮಕ್ಕಳದು ಪೆಂಡಿಂಗ್ ಕೆಲಸ check ಮಾಡ್ತೀನಿ. check ಮಾಡ್ತೀನಿ. In that I found elder one was okay, but younger one maths workbook was not complete. ಓಕೆ, ವರ್ಕ್ ಬುಕ್ ಕಂಪ್ಲೀಟ್ ಆಗಿಲ್ಲ. workbook complete ಆಗಿಲ್ಲ. ಅದಕ್ಕೆ I asked her to sit ಕುತ್ಕೊಡಿ and write her complete it. After that I had after that ಊಟ. ಲಂಚ್ ಬ್ರೇಕ್ಫಾಸ್ಟ್? ನೈ ಲಂಚ್. 1 ಗಂಟೆಗೆ ಊಟ ಮಾಡಿದೆ. ಪಾಸ್ಟ್ ಟೆನ್ಸ್ ರೈಸ್ ಮಾಡಿದೆ, ಊಟ ಮಾಡಿದೆ. ಓಕೆ ಪಾಸ್ಟ್ ಟೆನ್ಸ್ ಕರೆಕ್ಟ್. ಆಫ್ಟರ್ ದ್ಯಾಟ್ ಅದಕ್ಕೆ ಐ ಅರೌಂಡ್ 3 ಗಂಟೆಗೆ ನಿದ್ದೆ ಮಾಡಿದ್ದೀನಿ. ವೆರಿ ಗುಡ್. ನಿದ್ದೆ ಮಾಡಿದ್ರಿ ಸಾಟರ್ಡೆ ಅಲ್ವಾ? ಸ್ಯಾಟರ್ಡೆ ಟಿಲ್ 5 ಗಂಟೆಗೆ. 5:30 ಗಂಟೆಗೆ. 3 ಗಂಟೆ ಟು 5 ಗಂಟೆ ಕರೆಕ್ಟ್. 3 to 5:30. 2.5 hours. 2.5 ಗಂಟೆ ಒಳ್ಳೆ ನಿದ್ದೆ. ಡೈಲಿ ಎವ್ರಿ ಸ್ಯಾಟರ್ಡೆ ನಾನು 3 ಗಂಟೆಗೆ ಐ ವಿಲ್ ಬಿ ಸ್ಲೀಪಿ. ವೆರಿ ಗುಡ್. ಲೈಕ್ ದಟ್ ಐ ವಾಂಟ್ ಟು ಸೇ. ನಾಳೆ ಸೇಮ್ ಟೈಮ್ ಮಾಡಬೇಕು. ಇಂದ ಆಫೀಸ್ ಇದೆ, ಸೇಮ್ ಟೈಮ್ ಮಾಡಬೇಕು.
It is not allowed. It is not allowed. Then what? No, I will get up. 3 o'clock we'll get tea. In office, 3:15, tea break. ಸೊ ಅದಕ್ಕೆ ನಿದ್ದೆ ಬರಲ್ಲ. ಟೀ ಬ್ರೇಕ್ ಇರುತ್ತೆ ಅಲ್ವಾ, ಟೀ ಕುಡಿದ್ರೆ, ಕಾಫಿ ಅಥವಾ ಟೀ Means ಕುಡಿದ್ರೆ ನಿದ್ದೆ means ಬರಲ್ಲ. in the office tea ಇದೆ ಸೂಪರ್ ಚೆನ್ನಾಗಿದೆಯಾ ಟೈಮ್ ಇದೆ ಕರೆಕ್ಟ್ ನಾ ನಿದ್ದೆ ಬರೋ ಟೈಮ್, ನಿದ್ದೆ ಬರೋ ಟೈಮ್ ಅಲ್ಲಿ ಟೀ True, ಕೊಡ್ತಾರೆ. true. ಗಂಡ ವಾಚಿಂಗ್ ಮೂವಿ ಟಿವಿಗೆ. ಸೊ ಐ ಫೆಲ್ಟ್ ಬೋರ್, ಸೊ ಐ ಬೆಟರ್ ಸ್ಲೀಪ್. ಐ ಥಾಟ್ ದೆನ್ 5:30ಗೆ ಗಾಟ್ ಅಪ್, ಫ್ರೆಶ್ ಆಗಿದೆ, ಆ್ಯಂಡ್ ದೆನ್ ಟೀ ಕುಡ್ದು ಟೀ ಕುಡ್ದು ಟೀ ಕುಡ್ದು ದೆನ್ ನನ್ನ ಸ್ನೇಹಿತೆ ಕಾಲ್ ಮಾಡಿದ್ಲು. ಕಾಲ್ ಮಾಡಿದೆ, ಕರೆಕ್ಟ್. ಶಿ ಸೆಡ್ ವಿ ವಿಲ್ ವಾಕ್. ಇಟ್ಸ್ ಓಕೆ, ವಾಕಿಂಗ್ ಕರೆದ್ರು. ಕಮ್ ಡೌನ್, ಬೇಗ ಬನ್ನಿ, ಶಿ ಸೆಡ್, ಬೇಗ ಬನ್ನಿ, ವಾಕಿಂಗ್ ಹೋಗೋಣ. ವಿಲ್ ವಾಕ್ ಡೌನ್. ಡೌನ್, ಬಟ್ ತುಂಬಾ ಚಳಿ ಈವ್ನಿಂಗ್ ಟೈಮ್. ಅಂಡ್ ಸ್ವಲ್ಪ ರೇನ್. ಹೌದು, ಚಿಲ್ ಆಗಿತ್ತು ವೆದರ್. ಸೊ ಐ ಸೆಡ್ ಓಕೆ, ಬಟ್ 15-30 ಮಿನಿಟ್ಸ್ ವಾಕ್ ಮಾಡಿ ಆಮೇಲೆ ವಾಪಸ್ ಮನೆಗೆ ಬಂದ್ರಾ? ವಾಪಸ್ ನೈ. ದೆನ್ ಶಿ ಸೆಡ್ ನಿಯರ್ ಬೈ ಶಾಪ್ ವಿ ವಿಲ್ ಗೋ ಅಂಡ್ ಗೆಟ್ ಸಮ್ ಥಿಂಗ್ಸ್. ಓಕೆ, ಶಾಪಿಂಗ್ ಹೋದ್ರಿ. Then she wanted some medicine. One snehita wanted vegetables. Very good. Tarkari. Me also, Nanu also got some tarkari. But today, after that, I returned home around 8:15 ವಾಪಸ್ ಬಂದೆ ಮನೆಗೆ. ವಾಪಸ್ ಮನೆಗೆ ಬಂದೆ. ಓಕೆ. ದೆನ್ ಅಗೇನ್ 9 ಗಂಟೆಗೆ ಊಟ ಮಾಡಿದೆ. ವೆರಿ ಗುಡ್. ಮಾಡಿದೆ. 10:30 ಗಂಟೆಗೆ ಅಗೇನ್ ನಿದ್ದೆ ಮಾಡಿದ್ರಿ. ವೆರಿ ಗುಡ್, ಸೂಪರ್. ಅಗೇನ್ ಇವತ್ತು ಲೇಟ್ ಆಗಿದ್ರಾ, ಬೇಗ ಇದ್ರಾ? ಬಿಕಾಸ್ ಸಂಡೇ ಇತ್ತಲ್ವಾ? ಸಂಡೇ ಥೋಡಾ ಲೇಟ್. ಎಷ್ಟೊತ್ತಿಗೆ ಯೂಶಲಿ ಸಂಡೇ ಎಷ್ಟೊತ್ತಿಗೆ ಹೇಳ್ತೀರಾ? ಯೂಶಲಿ 7 को क्या बोलेंगे अपन? 7 ಗಂಟೆ. 7 ಗಂಟೆ. 7 ಗಂಟೆ. 7:15. 7:15. ವೆರಿ ಗುಡ್. 7:15 ವೆರಿ ಗುಡ್. ನೋ ಪ್ರಾಬ್ಲಮ್. ಸಿ, ವೀಕ್ಲಿ ಒನ್ಸ್ ನಾವು ಬಾಡಿಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ರಿಕವರಿಗೆ. ಬಿಕಾಸ್ 1 week. No. One more point to be added. Saturday, elder daughter को क्या बोला? 1 minute. ದೊಡ್ಡ ಮಗಳು ಸ್ಕೂಲ್ ಇದೆ. ಓಕೆ. 6:30. One minute. Give me 1 minute. 6 ಗಂಟೆಗೆ ವೇಕಪ್ ಮಾಡಿ. ದೆನ್ ಸ್ಯಾಟರ್ಡೇಸ್ 6 ಗಂಟೆಗೆ ಎದ್ದೇಳಿ ಟಿಫನ್ ಮಾಡ್ಕೊಡ್ಬೇಕಾ? ದೆನ್ ಲಂಚ್ ಬಾಕ್ಸ್, ಬ್ರೇಕ್ಫಾಸ್ಟ್ ಐ ವಿಲ್ ಪ್ರಿಪೇರ್. ಅಡಿಗೆ ಮಾಡಿ ಕರೆಕ್ಟ್. ದೆನ್ 7:30 her bus comes. Okay. I drop her. Then I will come back around 8. 8 means 8 ಗಂಟೆಗೆ. Then class 8:30. I'll have breakfast. ತಿಂಡಿ ಮಾಡಿ. And then 8:30 class. So only Sunday one day I will get up late. Okay. Don't worry, madam. Next month 16th ಗೆ ನಮ್ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನೀವು ಮಲಗಬಹುದು, ತೊಂದ್ರೆ ಇಲ್ಲ. नहीं, ऐसा नहीं. I'm saying that regular is like this.
Regular is like this. Even if your class was not there, I told na ki 6 Saturdays will be her school days na. So I correct. have to get up. No Correct. option. Or Sunday, even 7:30, 7:45. 7:45, what will you say? Just say 7:45. Mukkalu. Okay. Sometimes 7:45. That You can say 7:45 ಗೆ like that. 7:40 ಗೆ get up ಮಾಡಿ. ವೆರಿ ಗುಡ್, ವೆರಿ ಗುಡ್. ಸಿ, ಒಂದು ನೀವು ಭಾಷೆ ಯಾರ ಹತ್ರ ಮಾತಾಡ್ತಿರಲ್ವಾ ಕಾಮನ್ ಆಗಿ, ಸಿ ನೀವು ಕನ್ನಡ ಭಾಷೆ ಯಾರ ಹತ್ರ ಬಳಸ್ತೀರಾ, ಎಕ್ಸಾಂಪಲ್ಗೆ ಆಫೀಸಲ್ಲಿ ಆಗಿರ್ಬೋದು, ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ತುಂಬಾ ಜನಕ್ಕೆ ಇಂಗ್ಲಿಷ್ ಆಲ್ರೆಡಿ ಒಂದ್ ಸ್ವಲ್ಪ ಫೆಮಿಲಿಯಾರಿಟಿ ಇರುತ್ತೆ. ಸೊ ಆತರ ಏನ್ ಜಾಸ್ತಿ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಏನಿಲ್ಲ. ನೀವು ಇಂಗ್ಲಿಷ್ ನ ಮಿಕ್ಸ್ ಮಾಡಿ ಮಾತಾಡಿದ್ರು ಓಕೆ, ತೊಂದ್ರೆ ಇಲ್ಲ. ಜಸ್ಟ್ ಕಮ್ಯುನಿಕೇಟ್ ಆಯ್ತು ಅಂದ್ರೆ ಸಾಕು. ಚೆನ್ನಾಗಿ ಹೇಳಿದ್ರಿ ನಿಮ್ಮದಿನೇ. English, some words English there is a mix. I talk with my colleagues. I have told them there will be some English mix plus Kannada mix. ಈವನ್ ನಿಮ್ಮ ಫ್ರೆಂಡ್ಸ್ ಕೂಡ ಮೋಸ್ಟ್ ಪ್ರಾಬಬಲಿ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತಿರ್ತಾರೆ ಜಾಸ್ತಿ. ಅವ್ರಿಗೂ ಈವನ್ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಸುಮಾರು ವರ್ಡ್ಸ್ ಕನ್ನಡದಲ್ಲಿ ಗೊತ್ತಿಲ್ಲ. ಆಮೇಲೆ ಜಾಸ್ತಿ ಯೂಸ್ ಮಾಡಲ್ಲ. ಹೌದು, ಯೂಸ್ ಮಾಡಲ್ಲ ಜಾಸ್ತಿ. ನೋಡಿ, ಯೂಸ್ ಅನ್ನೋದಕ್ಕೆ ಕನ್ನಡ ವರ್ಡ್ ಬಳಕೆ ಅಂತ. ಬಳಕೆ ಅಂತ ಯಾವತ್ತೂ ಯೂಸ್ ಮಾಡಲ್ಲ. ಅಗೇನ್ ಯೂಸ್ ಅಂತಾನೆ ಬರುತ್ತೆ. ಶಾರ್ಟ್ ಇರುತ್ತೆ, ಆಮೇಲೆ ಈಸಿ ಇರುತ್ತೆ. ನೋಡಿ, ಈಸಿ ಅನ್ನೋದು ಕನ್ನಡ ವರ್ಡ್ ಬಂದ್ಬಿಟ್ಟು ಸುಲಭ. ಸೊ ಸುಲಭ ಅನ್ನೋ ವರ್ಡ್ ನ ಯೂಸ್ ಮಾಡಲ್ಲ. ಈಸಿ ಅನ್ನೋ ವರ್ಡ್ ನ ಯೂಸ್ ಮಾಡ್ತೀವಿ. Easy is better. ಕರೆಕ್ಟ್. ವರ್ಡ್ ಅಂತಂದ್ರೆ ಪದ. ವರ್ಡ್ ಅಂದ್ರೆ ಪದ. ಓಕೆ. Correct. ಸೊ ತುಂಬಾ ಜನ ಏನ್ ಮಾಡ್ತಾರೆ, ವರ್ಡ್ ಅಂತಾನೆ ಯೂಸ್ ಮಾಡ್ತಾರೆ, ಪದ ಅಂತ ಯೂಸ್ ಮಾಡಲ್ಲ. ಲೈಕ್ ದಟ್. Only for reading and writing. ಕರೆಕ್ಟ್. ರೀಡಿಂಗ್ ಗೆ ಗೊತ್ತಿರ್ಬೇಕು ನಿಮಗೆ ಪದ. Also, I see where I see these words. Like ads, na? Kannada ads. ಹೌದು. There I saw, acha, they are using proper words. Okay. See, some ads are same in Hindi but translated in Kannada. Correct. So I know Hindi version. You can able to relate. So I understand. That way, that music will come. Haldi ol chandan ke gun samare. Aisa nahi kya? Then I understand. Okay, they are also saying the same thing. Correct. Good observation. So I try to relate. Very good. Yes, correct. ರಮೇಶ್ ಅವರೇ, ನಮಸ್ತೆ. ವೆಲ್ಕಮ್ ಟು ದ ಕ್ಲಾಸ್. ಹೇಗಿದ್ದೀರಾ? ಶುಭೋದಯ ನವೀನ್ ಅವರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಹೇಗಿತ್ತು ನಿಮ್ಮ ಸ್ಯಾಟರ್ಡೆ ಅಥವಾ ಲಾಸ್ಟ್ ವೀಕೆಂಡ್? ಹೇಗಿತ್ತು ಲಾಸ್ಟ್ ಕಂಪ್ಲೀಟ್ ವೀಕ್? ಕಳೆದ ವಾರ ಆಫೀಸ್ ನಲ್ಲಿ ಏನೋ ಕೆಲಸ ಮಾಡಿದೆ. ಫಸ್ಟ್ 2 days. Okay. From Wednesday I was on leave. So I went to couple of temples. Very good. Okay. So ಎಲ್ಲಿ ಸರ್ ಟೆಂಪಲ್ಸ್? temples ತಮಿಳುನಾಡಿನ what is that? ದಕ್ಷಿಣ ಕನ್ನಡ? No, ತಮಿಳುನಾಡು. ದಕ್ಷಿಣ ತಮಿಳುನಾಡು. ಓಕೆ. That means south ತಮಿಳುನಾಡು. ದಕ್ಷಿಣ ತಮಿಳುನಾಡು. Yes. You heard ತಿರುಚೆಂದೂರ್, ಕನ್ಯಾಕುಮಾರಿ? ಕೇಳಿದ್ದೀನಿ ಸರ್, ಹೋಗಿದ್ದೀನಿ ಸರ್ ನಾನು. Oh, fantastic. ಕನ್ಯಾಕುಮಾರಿಗೆ ಹೋಗಿದ್ದೀನಿ. ಅಲ್ಲಿ ಸ್ವಾಮಿ ವಿವೇಕಾನಂದ ಅವರು ಧ್ಯಾನ ಮಾಡಿರುವಂತ ಸ್ಟ್ಯಾಚ್ಯೂ ಇದೆ, ಮೀನ್ ಬಂಡೆ ಇದೆ, ಅಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಆಮೇಲೆ ರಾಮೇಶ್ವರಂ ಹೋಗಿದ್ದೀನಿ. Oh, okay, fantastic. ಹೋಗಿದ್ದೀನಿ ಸರ್. ಐ ಆಮ್ ಆಲ್ಸೋ ಸ್ಪಿರಿಚುವಲ್ ಪರ್ಸನ್. Yeah, it was a family trip. So ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? Yeah, ತುಂಬಾ ಎಂಜಾಯ್ ಮಾಡಿದೆ. Yeah. So I came today morning only. Very good. From Kanyakumari. ಹೇಗೆ ಸರ್, ಲೈಕ್ ಟ್ರಾವೆಲಿಂಗ್ ಎಲ್ಲ ಮೊದಲೇ ಲೈಕ್ ಟಿ ಏನಾದ್ರು ಬುಕ್ ಮಾಡಿದ್ರಾ ಅಥವಾ ಟ್ರೈನ್, ಬಸ್ ಈ ತರ ಹೋಗಿದ್ರಾ? ಹೇಗಿತ್ತು ಸರ್ ನಿಮ್ಮ ಟ್ರಾವೆಲ್? ಟ್ರೈನ್ ಫ್ರಮ್ ಚೆನ್ನೈ ಟು ಕನ್ಯಾಕುಮಾರಿ ಟ್ರೈನ್ ಬುಕ್ ಮಾಡಿದೆ. ಓಕೆ.
Then the local, we hired a cab. Mm-hmm. Mm-hmm. So then we we roamed around Kanyakumari, Mm-hmm. but ಸುತ್ತಿದ್ವಿ ಕನ್ಯಾಕುಮಾರಿ Vivekanand. ಸುತ್ತಿದ್ವಿ. Yeah. So it was nice. ವಾಪಸ್ ಬರ್ಬೇಕಾದ್ರೆ ಸರ್, ಕನ್ಯಾಕುಮಾರಿಯಿಂದ ವಾಪಸ್ ಬರ್ಬೇಕಾದ್ರೆ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ರಿಟರ್ನ್. ಹಾ, ರಿಟರ್ನ್ ಬರ್ಬೇಕಾದ್ರೆ ಹೇಗ್ ಬಂದ್ರಿ ರಿಟರ್ನ್ ಬರ್ಬೇಕು? yesterday evening again train. ಟ್ರೈನ್ಗೆ ಬಂದ್ರಿ, ಓಕೆ. Kanyakumari to Chennai. So Very we reached yesterday morning. ಗುಡ್ ಸರ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು, ಸೊ ಇಟ್ ಈಸ್ ಅಬೌಟ್ ವಾಟ್ ಮೇಡಮ್, ವಾಟ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಲಾಸ್ಟ್ ಕ್ಲಾಸ್? ಎನಿಬಡಿ ರಿಮೆಂಬರ್ಡ್? ಇಟ್ಸ್ ವೆರಿ ಇಂಪಾರ್ಟೆಂಟ್. I saw in the Yeah, group family family Correct. family members. related words. ಹಾ, ಕರೆಕ್ಟ್. ಅಪ್ಪ, ಅಮ್ಮ, ಅಕ್ಕ, Appa, ತಂಗಿ, Tande, ಅಣ್ಣ. Tai, ಹಾ, ಕರೆಕ್ಟ್. Magga, Magnu. ಯಾ, ಸೊ ಈ ಕ್ಲಾಸ್ ಮುಗಿದ್ಮೇಲೆ ರಮೇಶ್ ಅವರೇ, ನಿಮ್ಮ ನಾನ್ ನೆನ್ನೆ ಕ್ಲಾಸ್ ಅಲ್ಲಿ ಯೂಸ್ ಮಾಡಿದಂತ ಸ್ಲೈಡ್ಸ್, ಅದ್ರ ಜೊತೆಗೆ ರೆಕಾರ್ಡ್ ಮಾಡಿದೀನಿ ವಿಡಿಯೋ, ಅದನ್ನು ಕೂಡ ನಾನು ನಿಮಗೆ ಮೇಲ್ ಮುಖಾಂತರ ಕಳಿಸ್ತೀನಿ. ದಯವಿಟ್ಟು ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನವೀನ್ ಅವರೇ. ಬಿಕಾಸ್ ಅದಾದ್ಮೇಲೆ ನಾನ್ ನೋಟಿಸ್ ಮಾಡಿದೆ, ಆಕ್ಚುಲಿ ನಿಮ್ದು ಅಟೆಂಡೆನ್ಸ್ ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಅಟೆಂಡೆಡ್ ಆಲ್ಮೋಸ್ಟ್ 100%. Yes, I think yesterday class I couldn't participate because of the travel. ಕರೆಕ್ಟ್. ಸೊ ಅದಕ್ಕೋಸ್ಕರ ವಿಲ್ ಮೇಕ್ ಶೋರ್ ದಟ್ ಯು ವಿಲ್ ಗೆಟ್ ದ ಅಟೆಂಡೆನ್ಸ್, ಯು ವಿಲ್ ಗೆಟ್ ದ ಕಾನ್ಸೆಪ್ಟ್ಸ್. Yeah. ನಮಸ್ತೆ ರವೀನ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ನವೀನ್ ಅವರೇ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಆಫ್ಟರ್ ದ ಕ್ಲಾಸ್ ಮುಗಿದ್ಮೇಲೆ ಏನೇನೆಲ್ಲ ಆಕ್ಟಿವಿಟೀಸ್ ಇತ್ತು, ಅಥವಾ ಹೇಗಿತ್ತು ನಿಮ್ಮ ಸ್ಯಾಟರ್ಡೆ? ಸ್ವಲ್ಪ ಆಕ್ಟಿವಿಟೀಸ್ ಇದ್ರೆ. ಅಲ್ಲ, ನೀವು ಅದನ್ನ ಸ್ಟ್ರಕ್ಚರ್ ಮಾಡೋದಾದ್ರೆ ಹೇಗೆ ಸ್ಟ್ರಕ್ಚರ್ ಮಾಡ್ತೀರಾ? ಲೆಟ್ಸ್ ಸೇ ಇಮ್ಯಾಜಿನ್ 10:30ಗೆ ಅಥವಾ 10 o'clock ಕ್ಲಾಸ್ ಮುಗೀತು, ಅದಾದ್ಮೇಲೆ ವಾಟ್ ಇವೆಂಟ್ ಹ್ಯಾಪೆಂಡ್, ಆತರ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಒಂದ್ ಸ್ವಲ್ಪ ನಿಮ್ಗೆ ಸ್ಟೋರಿ ಟೆಲ್ಲಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಸೊ ನೀವು ಈವೆಂಟ್ಸ್ ನ ಬೇರೆಯವ್ರಿಗೆ ಶೇರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ದಟ್ ಇಸ್ ದ ಓನ್ಲಿ ರೀಸನ್ ಐ ಆಮ್ ಆಸ್ಕಿಂಗ್. ಓಕೆ. 11 o'clock ಬ್ರೇಕ್ಫಾಸ್ಟ್ ಆಯ್ತು. ನಾನು ನಿಯರ್ ಬೈ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಆಯ್ತು, ಮಾಡಿದೆ. ಓಕೆ. ದೆನ್ ಮಾಡಿದ್ರೆ ದೆನ್ 11:30 ಅಷ್ಟೇ ನಾನು ನಿದ್ರೆ ಸ್ಟಾರ್ಟ್ ಆಯ್ತು. 11:30ಗೆ ನಿದ್ದೆ ಆಯ್ತಾ? ನಿದ್ರೆ ಓ, 11:30 ನಿದ್ದೆ ಓಕೆ, ನಿದ್ದೆ ಮಾಡಕ್ ಹೋದ್ರಿ. ಎಷ್ಟೊತ್ತಿಗೆ ನಿದ್ದೆ ಕಂಪ್ಲೀಟ್ ಆಯ್ತು? ಅರೌಂಡ್ 2 o'clock. ವೆರಿ ಗುಡ್. 2 ಗಂಟೆ ಗಂಟ ನಿದ್ದೆ ಮಾಡಿದ್ರಿ. 2 ಗಂಟೆಗೆ ದೆನ್ ನನಗೆ ಪ್ಯಾರೆಂಟ್ಸ್ ಕಾಲ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಪ್ಯಾರೆಂಟ್ಸ್ ಅಂಡ್ ಅಣ್ಣ ಕಾಲ್ ಮಾಡಿದ್ದೀನಿ, ಅಣ್ಣ ತಮ್ಮ. ದೆನ್ ಆಫ್ಟರ್ ದಟ್ ಅಗೈನ್ ಸ್ವಲ್ಪ ಟೈಮ್ ವಾಟ್ಸಪ್, ಇನ್ಸ್ಟಾ ನೋಡಿದ್ದೀನಿ. ವೆರಿ ಗುಡ್. ಅಷ್ಟೇ 3 ಗಂಟೆಗೆ ಅಗೈನ್ ಲಂಚ್ ಆಗಿದೆ. ಲಂಚ್ ಮಾಡಿದ್ರಿ. ಓಕೆ. ಲಂಚ್ ಮಾಡಿದ್ರಿ. ಅಗೈನ್ ಫೋನ್ ಗೇಮ್ಸ್ 1 hour I played games. ಮಾಡಿದಿರಾ? ಆಡಿದ್ರಿ. ದಟ್ಸ್ ಪ್ಲೇಯಿಂಗ್, ರೈಟ್? ಗೇಮ್ ಆಡಿದ್ರಿ. ಪ್ಲೇ. ಏನ್ ಗೇಮ್ ಆಡ್ತೀರಾ ನೀವು ಮೊಬೈಲ್ ಅಲ್ಲಿ? ಇಸ್ ಇಟ್ ಪಬ್ಜಿ, ಇಸ್ ಇಟ್ ಫ್ರೀ ಫೈರ್, ಇಸ್ ಇಟ್ ಲೈಕ್ ಪಬ್ಜಿ ಆಡ್ತೀರಾ? used to play. My friends, so I will play PUBG with them. Again 4 o'clock I just went for again sleep. ಸ್ವಲ್ಪ ಟೈಮ್ 2 hours ನಿದ್ರೆ. ಅಗೈನ್ ಚಾಯ್ ಕಡ ಟೀ ಕುಡ್ದೆ. ಟೀ ಕುಡಿದೆ. ಅಗೈನ್ ಪ್ಯಾರೆಂಟ್ಸ್ ಕಾಲ್ ಮಾಡಿದ್ದೀನಿ.
then the day completed. My friend Okay. Snehida, he went outside. He ವಾಪಸ್ ಮನೆಗೆ ವಾಪಸ್. ಸೊ ಬಂದ. ನಾನು ಮೆಟ್ರೋನಲ್ಲಿ ಪಿಕ್ ಮಾಡಿದ್ದೀನಿ. Then we both had a dinner. Dinner complete ಆಯ್ತು. Then again 10 o'clock 10:30 ನಿದ್ರೆ. Nivin sir, shall I tell you one thing? I am missing my bachelor days. You're enjoying. Okay, great sir. You're doing what you want. See, ನನ್ನ ಪ್ರಕಾರ ರಮೇಶ್ ಅವರು, ಆಮೇಲೆ ರಾಜೇಶ್ ಅವರು, ಆಮೇಲೆ ಸ್ಮೃತಿ ಅವರು ಅಗ್ರಿ ಮಾಡ್ತಾರೆ. ಒನ್ಸ್ ಯು ಬಿಕಮ್ ಎ ಫ್ಯಾಮಿಲಿ ಪರ್ಸನ್, ನಿಮ್ದು ಪ್ಲಾನ್ಸ್ ಎಲ್ಲಾನು ಆತರ ಇರಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ಮಿಕ್ಸ್ಡ್. ಬೇರೆ ಈಗ ವೈಫ್ ಪ್ಲಾನ್ಸ್ ಕೂಡ ನಾನು ಫಾಲೋ ಮಾಡ್ಬೇಕು. ಸೊ ಆತರ ವೆನ್ ಯು ಆರ್ ಇನ್ ಬ್ಯಾಚುಲರ್ ಲೈಫ್ ಅಲ್ಲಿ ಇದ್ದಾಗ ನಾವು ಫ್ರೀ ಬರ್ಡ್, ಏನ್ ಬೇಕಾದ್ರೂ ಮಾಡ್ಬೋದು. Correct. So Now, ಅಗ್ರೀಡ್ ಮೇಡಮ್? agree 200%. I make We are- some plan, and my husband will already have some plan, Correct. and I have to cut my plan and follow his plan. Yes. Most of the time that doesn't happen for sure, because it is wife who is definitely. always Smriti, right. You should not lie here. Even though he made a plan, he will follow your plan only. Don't I lie ensure here. that he follows my plan. But ನಮ್ಮ ಮನೆಯಲ್ಲೂ ಹಾಗೆ ಆಗುತ್ತೆ. ಅಪೋಸಿಟ್ ಮಾತಾಡೋಣ. ಕರೆಕ್ಟ್. ಇಲ್ಲ, ಸ್ಮೃತಿ ಅವರೇ, Ah, ನಮ್ಮನೆಯಲ್ಲೂ ಅದೇ ಆಗುತ್ತೆ. ಈಗ ನಾನೊಂದ್ ಪ್ಲಾನ್ ಮಾಡಿದ್ರೆ ಮನೇಲಿ ಇರ್ತಾರಲ್ಲ ಮನೆಯವರು, ಸೊ ಅವ್ರು ಪ್ಲಾನ್ ಮಾಡಿದ್ದಕ್ಕೆ ನಾವು ಹೋಗ್ಬೇಕು, ಏನ್ ಮಾಡಕ್ಕಾಗಲ್ಲ. mm. ಇಟ್ಸ್ ಯೂನಿವರ್ಸಲ್ ಟ್ರೂತ್. So I will tell you, plan whatever it is, finally it will happen what I plan. Great. because he will say, come, we will buy vegetables. I'll say, okay, but before that we have to go here, there, and then your vegetables. Okay, good. He will say he will say no, I'll not stop my car here and there. We first go vegetable. Then I will say, okay, let's see. Then once he starts driving, I'll ensure that he goes first to where I said. In that also he will stare at me. That every time, why yours only we have to follow. ನಮಸ್ತೆ. ರಾಜೇಶ್ ಅವರೇ, ನಿಮ್ಗೂ ಹಾಗೆ ಆಗುತ್ತಾ ಅಥವಾ ನಿಮ್ ಪ್ಲಾನೇ ಎಕ್ಸಿಕ್ಯೂಟ್ ಆಗುತ್ತಾ? ಹಲೋ. ನೋ ನಿಮ್ಮ ಓನ್ಲಿ ನಿಮ್ಗೆ ಪ್ಲಾನ್ ಎಕ್ಸಿಕ್ಯೂಟ್ ಆಯ್ತಾ? ಬಿಕಾಸ್ ಸ್ವಲ್ಪ ಅವರ್ ಪ್ಲಾನ್ ಇದ್ದ ಸಮ್ ಹೈಯರ್ ಲೆವೆಲ್ ಪ್ಲಾನ್ ಓನ್ಲಿ ದ लॉजिकल प्लान ना, तो लॉजिकल प्लान ಆಲ್ ಅಕ್ಸೆಪ್ಟ್ ಆಯ್ತಾ? ಅಂಡ್ ಪ್ರಾಪರ್ ರೂಟ್ ಮಾಡ್ಬೇಕು. ಇದೇ ಕಲ್ಸ ಪ್ರಕಾರ ಫಿನಿಶ್ ಮಾಡಿ ಆಲ್ ದ ಥಿಂಗ್. ಅಲ್ಲ, ನಾನ್ ಕೇಳ್ತಿರೋದು, ಈಗ ಸ್ಮೃತಿ ಮೇಡಮ್ ಅವರ ಹಸ್ಬೆಂಡ್ ಏನೋ ಪ್ಲಾನ್ ಮಾಡಿದ್ರೆ ಮೇಡಮ್ ಅವ್ರ ಪ್ಲಾನ್ ನ ಫಾಲೋ ಮಾಡ್ತಾರೆ. ಈಗ ನಿಮ್ ಮನೆಯಲ್ಲೂ ಹಾಗೆ ಆಗತ್ತೆ, ಈಗ ನಮ್ಮ ಮನೆಯಲ್ಲೂ ಹಾಗೆ ಆಗತ್ತೆ. ನಾನೊಂದ್ ಪ್ಲಾನ್ ಮಾಡಿದ್ರೆ ಇನ್ ಕೇಸ್ ನಮ್ಮ ವೈಫ್ ಏನಾದ್ರು ಒಂದು ಸೆಂಟ್ರಲ್ಲಿ ಏನಾದ್ರು ಕೊಟ್ರು ಅಂದ್ರೆ ಅದನ್ನ ಮಾಡ್ಲೇಬೇಕು, ಏನ್ ಮಾಡಕ್ಕಾಗಲ್ಲ. ನಿಮ್ ಮನೆಯಲ್ಲೂ ಹಾಗೆ ಆಗತ್ತಾ ಅಥವಾ ನಿಮ್ ಪ್ಲಾನೇ ಫಾಲೋ ಆಗುತ್ತಾ? ನಿಮ್ಗೆ ಮೈ ಪ್ಲಾನ್ ಓನ್ಲಿ ಫಾಲೋ ಆಯ್ತಾ? ಓಕೆ, ನಿಮ್ ಮನೆಯಲ್ಲಿ ನನ್ನ ಪ್ಲಾನೇ ಫಾಲೋ ಆಗುತ್ತೆ. ನಾಟ್ ಹೈ. अब ನಿನ್ನೆ ದ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಇದೆ. 10:30 ಇದೆ. 10 o'clock ಮೇ ಬಿ 10 ಗಂಟೆ. ಒಂದ್ ಕಾಲ್ ಅದು ಕೇಮಾಯ್ತಾ ಆಲ್ ದ ಸೊಸೈಟಿ ಮೆಂಬರ್ ಇದೆ ಔಟ್ ಸೈಡ್ ಇದೆ, ಬನ್ನಿ. Immediately, without any permission, nothing, I went there, attend aita, and come back 11:30, 11:45. No plan, nothing. People called, I went, because that time next day was Sunday and people they'll same called in the good way. So I'm like, okay, went aita. So that is no. That is allowed, na? If you have this GBM and all this meeting, of course your wife will not say no. Night in no GBM, outside is society. Some enjoy by in the hotel. Oh, that plan. That plan. So that is the specific. Because sometimes
No, we are But not discussing that plan. We are saying the day what we think we will do this activity, then this. That is not follow. No, in my case, outside activities are fully that on me. Mm-hmm. Inside, what she can plan, do it. I will not interfere. Our clarity that Very good, carry very na, good, is sir. very clear. Carry is very clear. I will not open the mouth inside. What she want to do, no problem. What is outside, I will take care. That is the very clear understanding ಇದೆ. ಸೂಪರ್ ಸರ್, ಸೂಪರ್. Super. ನಾನ್ ಮಾತ್ರ ಅನ್ಕೊಂಡೆ ನಮ್ಮ ಮನೇಲಿ ಎಲ್ಲಾರ ಮನೇಲೂ ಅದೇ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಶೇರ್ ಮಾಡಿದಕ್ಕೆ. ಇಟ್ಸ್ ಫಾರ್ ಫನ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲೆಟ್ ಸಿ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಎಮೋಷನ್ಸ್ ಇನ್ ಕನ್ನಡ. ಮೇ ಬಿ ಮೋಸ್ಟ್ ಆಫ್ ದ ಎಮೋಷನ್ಸ್ ನೀವು ಕೇಳಿರ್ತೀರಾ. ಐ ಜಸ್ಟ್ ಶೋ ಯು ಸಮ್ ಪಿಕ್ಚರ್. ಸೊ ಇದ್ರಲ್ಲಿ ಯಾವ್ದಾದ್ರು ಎಮೋಷನ್ಸ್ ಕನ್ನಡದಲ್ಲಿ ಹೇಳೋದು ಗೊತ್ತಾ? ಇದ್ರಲ್ಲಿರುವಂತ ಎಮೋಷನ್ಸ್ ಕನ್ನಡದಲ್ಲಿ ಗೊತ್ತಾ? ಯಾವ ಎಮೋಷನ್? The happy, the ಖುಷಿ ಆಯ್ತಾ, ಜಾತಿ ಖುಷಿ. ಖುಷಿ ವೆರಿ ಆಯ್ತಾ, ಗುಡ್. correct? ಹ್ಯಾಪಿ, ಖುಷಿ. ಗುಡ್. And angry ಕ್ರೋಧ ಆಯ್ತಾ, ಕ್ರೋಧ. ಕ್ರೋಧ ಆರ್ ಕೋಪ? ಹಾ, ಕೋಪ ಯಾ ಕ್ರೋಧ. ಹ್ಮ್. And ಬೇರೆ ಯಾರಿಗಾದ್ರು sad is the ಸ್ಯಾಡ್? mostly the only sad ಮಾತಾಡ್ದಾನೆ, ಬಟ್ ತುಂಬಾ ಉದಾಸ that That is dukkha. only sad use Right. ಆಯ್ತಾ mostly. ದುಃಖ. ವೆರಿ ಗುಡ್. ಸ್ಯಾಡ್ ಮೀನ್ಸ್ ದುಃಖ. ದುಃಖ, correct. ಸುಖ, ದುಃಖ. ದುಃಖ. ಐ ಥಿಂಕ್ ಹಿಂದಿ ವರ್ಡ್ ಇಸ್ ಆಲ್ಸೋ ದುಃಖ, ರೈಟ್? ದುಃಖ. Correct. ದುಃಖ. ಸರ್ಪ್ರೈಸ್ಡ್. ಮೋಸ್ಟ್ ಆಫ್ ದ ಟೈಮ್ಸ್ ಸರ್ಪ್ರೈಸ್ ಯೂಸ್ ಮಾಡ್ತಾರೆ ಸರ್ ಮಾತಾಡ್ಬೇಕಾದ್ರೆ. ಸರ್ಪ್ರೈಸ್ ಆಯ್ತು, ಶಾಕ್ ಆಯ್ತು. ಸೊ ಆಂಗ್ರಿ ಯೂಸ್ ಮಾಡಲ್ಲ ಕನ್ನಡದಲ್ಲಿ, ಕೋಪ ಯೂಸ್ ಮಾಡ್ತಾರೆ, ಕೋಪ ಆಯ್ತು. ಸೊ ಹ್ಯಾಪಿ ಯೂಸ್ ಮಾಡ್ತಾರೆ, ಬಟ್ ಖುಷಿ ಜಾಸ್ತಿ ಯೂಸ್ ಮಾಡ್ತಾರೆ, ಖುಷಿ ಅಥವಾ ಸಂತೋಷ. ಸ್ಯಾಡ್ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ, ದುಃಖ ಯೂಸ್ ಮಾಡ್ತಾರೆ ಜಾಸ್ತಿ. ಕ್ಲಿಯರ್ ಮೇಡಮ್? Yes. So let's Surprise, see. what is that, Naveen? Surprise? in Kannada? Surprise. I'll give you the. I'll give you. Ashcharya. ಆಶ್ಚರ್ಯ, correct. Ashcharya. I think Hindi is also same word. Ashcharya. Same. Ashcharya. What is in Tamil, sir? For surprised. Achariyam. Accharyam. Oh, so same word. Yeah, almost. Same word. Okay. So now the plan is you already know these words, right? So you have to say it for you. Let's take for example, ನನಗೆ ಕೋಪ ಆಯಿತು, ನನಗೆ ಖುಷಿ ಆಯಿತು, ನನಗೆ ಸಂತೋಷವಾಯಿತು, ನನಗೆ ದುಃಖವಾಯಿತು, ನನಗೆ ಆಶ್ಚರ್ಯವಾಯಿತು. You see this ವಾಯಿತು? After every emotion we use ವಾಯಿತು. ವಾಯಿತು means it happened. ಆಶ್ಚರ್ಯವಾಯಿತು, ಕೋಪವಾಯಿತು, ಸಂತೋಷವಾಯಿತು, ದುಃಖವಾಯಿತು. So aitu we cannot use it, Naveen. ಆಯಿತು or ವಾಯಿತು you can when you add two words, so ವಾಯಿತು will come. ಸಂತೋಷವಾಯಿತು. You can use ಆಯಿತು also. So again, if you want to telling to the second person, ನಿನಗೆ ಸಂತೋಷವಾಯಿತು, ನಿನಗೆ ಕೋಪವಾಯಿತು, ನಿನಗೆ ದುಃಖವಾಯಿತು, ನಿನಗೆ ಆಶ್ಚರ್ಯವಾಯಿತು. Again ವಾಯಿತು will come. When you say for third person, he means what in Kannada? Avanu. Very good. Avanu. ಅವನಿಗೆ ಸಂತೋಷವಾಯಿತು, ಅವನಿಗೆ ದುಃಖವಾಯಿತು, ಅವನಿಗೆ ಕೋಪವಾಯಿತು, ಅವನಿಗೆ ಆಶ್ಚರ್ಯವಾಯಿತು. Again for ಅವಳು also same. ಅವಳಿಗೆ ಆಶ್ಚರ್ಯವಾಯಿತು, ಅವಳಿಗೆ ಕೋಪವಾಯಿತು, ಅವಳಿಗೆ ಸಂತೋಷವಾಯಿತು, ಅವಳಿಗೆ ದುಃಖವಾಯಿತು.
For plural, they. They means, what is the word, Kannada word for they? Avaru. Very good. Avaru. So here we use avarige. You see this. Avanige, avalige, ಅವರಿಗೆ. ಅವರಿಗೆ ಕೋಪ ಆಯ್ತು. ಕೋಪವಾಯಿತು. ವೆರಿ ಗುಡ್. How to say for surprised? ಅವರಿಗೆ ಆಶ್ಚರ್ಯ ಆಯ್ತು. ವಾಯಿತು. ವೆರಿ ಗುಡ್. ಆಯಿತು, ಆಶ್ಚರ್ಯವಾಯಿತು. ನೆಕ್ಸ್ಟ್ ಫಾರ್ ಹ್ಯಾಪಿ. ಅವ್ರಿಗೆ ಸಂತೋಷ ಆಯ್ತಾ. ಆಯಿತು. ಹಾ, ಸಂತೋಷ ಆಯ್ತು. Most of the time, sir, ಆಯ್ತಾ means question, sir. ಸಂತೋಷವಾಯ್ತಾ? ಹಾ, ಲೈಕ್ ಊಟ ಆಯ್ತಾ. ಊಟ ಆಯ್ತಾ? ಕರೆಕ್ಟ್. ಊಟ ಆಯ್ತಾ? ಬರುತ್ತಿದ್ದಾರಾ? ಅಥವಾ you use most of the times question words. I observed that. For ದುಃಖ, how to say they are sad? ಅವರಿಗೆ ದುಃಖ ಆಯ್ತು. ವೆರಿ ಗುಡ್. ಅವರಿಗೆ ದುಃಖ ಆಯ್ತು. ಅವರಿಗೆ ದುಃಖ ಆಯ್ತು. ಈಸಿ. Is it easy? Easy to remember? Yeah. Yes. Which is difficult? Is it dukkha is difficult? No, all are okay. All are okay. Okay. Kopa you heard, right? In conversation you heard about kopa. ಯಾವಾಗಾರು ಕೇಳಿದಿರಾ ಕೋಪ ಅಂತ? In the conversations. Yes, correct. You heard. Okay. What is the situation? My friend saying, both were talking. I heard when they were using this word. ಕೋಪ ಆಯ್ತು ನನಗೆ. They were, ಕೋಪ ಬಂತು. They'll say ಕೋಪ ಬಂತು. Okay. I got hungry. Got means ಬಂತು. ಬಂತು, ಕೋಪ ಬಂತು. I relate that she was talking about husband. Okay, our husband. Sometimes husband and sometimes in language of the devru kopa aitu. Correct. Devta. ದೇವರಿಗೆ ಕೋಪ ಬರುತ್ತೆ. Okay. ದೇವರಿಗೆ ಕೋಪ ಬರುತ್ತೆ. When the festival if not follow that complete culture, what are the system, they are saying na devru kopa aitu. Agar suppose ಕೋಪ ಬರುತ್ತೆ. Correct. kopa barutte. Correct. You heard it right. So because even we also feel like if you don't follow the rituals, and the God will upset and he will give you the punishment. No, it is the talk in houses. Very good. Ascharya you heard before in any conversations? Kelidira Ascharya ಅನ್ನೋ word? Yeah. So what is the situation, sir? ಯಾವಾಗ ಕೇಳಿದ್ರಿ ಆಶ್ಚರ್ಯ? ಯಾವಾಗ ಆಶ್ಚರ್ಯ ಅನ್ನೋ ವರ್ಡ್ ನ ಕೇಳಿದ್ರಿ? When did you heard that word ಆಶ್ಚರ್ಯ? Suddenly gift ಬರ್ತಾ ಇದೆ ಅಂತ. ಆಶ್ಚರ್ಯ. Suddenly word ಬರ್ತಾ ಇಲ್ಲ. Suddenly or what to say? Sudden ಆಗಿ ನೆನಪಾಗ್ತಿಲ್ಲ. Unexpected things happened and in positive way. So ತುಂಬಾ ಖುಷಿ ಆಯ್ತಾ? So that ಜಾಸ್ತಿ ಖುಷಿ ಆಯ್ತಾ? So sometimes ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಯ್ತು. ವೆರಿ ಗುಡ್. ಜಾಸ್ತಿ ಖುಷಿ ಆಯ್ತು ಅಂತಂದ್ರೆ ಆಶ್ಚರ್ಯವಾಯ್ತು. ವೆರಿ ಗುಡ್. So let's see some more emotions. You heard about Gabri? ಕೇಳಿದ್ರೆ ಈ ವರ್ಡ್ ಗಾಬರಿ? No? Okay. What is the word in Hindi, sir? For nervous? घबरा जाना, but that is not correct. But घबराना, yeah, nervous is also okay. Okay. So most of the times ಕನ್ನಡದಲ್ಲಿ ಕೂಡ ನರ್ವಸ್ ಯೂಸ್ ಮಾಡ್ತಾರೆ, ಗಾಬರಿನೂ ಯೂಸ್ ಮಾಡ್ತಾರೆ. ಗಾಬರಿ ಆಗ್ಬೇಡ, ಗಾಬರಿ ಆಗುವಂತದ್ದು ಏನಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಯು ಹರ್ಡ್ ದಿಸ್ ವರ್ಡ್ ಇನ್ ಹಾಸ್ಪಿಟಲ್ ಅಲ್ಲಿ ಕೇಳಿರ್ತೀರಾ ಇದನ್ನ. ಗಾಬರಿ ಆಗ್ಬೇಡಿ, ಆರಾಮಾಗಿರಿ,
You heard about Aramagiri? Hmm. What is the Aramagiri means? Means Aram is like, Hindi word, right? rest, Aram is rest, Hindi. no problem, No, no don't take problem. it serious. You can Ah, say. see, the question is Aram is Hindi word, right? Yeah. Okay, but in Kannada also it is in spoken Kannada they'll say Aramagiri. Tala kedskobidi. And also, Naveen, someone asked me Arama. Someone Aram asked aita me, like that. Aramagidira? I Somebody think it asked is you. how are you? Is it how is everything fine? Ah, Like that? correct. Aramagidira means is everything going good? Many Arama times means it's the same people meaning. will ask. Aramagidira. Aramagidira means is everything going well as per plan? That is like Aramagidira means. How do we respond? Arami. ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ Aramagirini. ಇದೀನಿ ಇದೀನಿ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ ಇಸ್ ಆರಾಮಾಗಿದ್ದೀನಿ. ಆಲ್ಸೋ ಕರೆಕ್ಟ್ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ Now, ಎಸ್ ಸರ್ no, now suppose somebody the suffering from any the diseases after come back office, so we can ask like that. Now the swasti the aram aita mane aram aita means question mark. So he will reply like that. Okay, now aram aidini. Now no parwale this is okay, correct. Medicine mane medicine taking, but aram aidini no parwale that chennagide, correct. That is okay. ಪರ್ವಾಲೆ ಓಕೆ ವೆರಿ ಗುಡ್ ಯು ಕ್ಯಾಚ್ ದಿಸ್ ವರ್ಡ್ ಸರ್ ಪರ್ವಾಲೆ ಮೀನ್ಸ್ ತೆಲುಗು ವರ್ಡ್ ಪರ್ವಾಲೆದು But Kannada also they are speaking parwale. ಪರವಾಗಿಲ್ಲ ಪರವಾಗಿಲ್ಲ ಇಸ್ ಅ ಕನ್ನಡ ವರ್ಡ್ ಪರ್ವಾಲೆದು ಇಸ್ ಅ ತೆಲುಗು ವರ್ಡ್ because see in plant most of the people use Telugu. I noticed it. Correct. Most of the people use Telugu. I noticed it. Because border is is there. So Kolar is a border district. It is Telugu influence ಜಾಸ್ತಿ ಇದೆ ಅಲ್ಲಿ. Gabri means nervousness. Excited, ustaha I don't think we use in everyday conversation. So ತುಂಬಾ excite ಆಯ್ತು, say like that. ತುಂಬಾ excite ಆಯ್ತು. Excitement. You heard this word ಬೇಜಾರು? Yeah. A lot, right? Yeah, a lot. Yeah, a lot. ತುಂಬಾ ಬೇಜಾರಾಗ್ತಿದೆ, ಏನ್ ಮಾಡೋದು? ಎಲ್ಲರೂ ಹೋಗಣ್ವಾ? ಬೇಜಾರಾಗ್ತಿದೆ. Correct. Daily. ಬೋರ್ ಆಗ್ತಾ ಇದೆ. Routine word ಇದೆ. ಸಿಕ್ಕಾಪಟ್ಟೆ. Warehouse में. Not warehouse is the meeting ಇದೆ boss 3-4 question ask ಆಯ್ತಾ that now that person abhi the ಜಾತಿ ಬೇಜಾರ ಇದೆ because ಗೊತ್ತಿಲ್ಲ the answer ಗೊತ್ತಿಲ್ಲ and ಬೇಜಾರ ಆಯ್ತಾ that correct, that is the normal world. Today ತುಂಬಾ ಬೇಜಾರಾಯ್ತು ಅವ್ರು ಕೇಳಿದ್ದಕ್ಕೆ ಅಲ್ಲ ಸಿ okay see this you can use it for 2 times like 2 situations. One you felt not happy, that is also ಬೇಜಾರು. ಅವ್ರ ಕ್ವಶನ್ ಕೇಳಿದ್ರು ಅವ್ರು ನಮ್ಮ ಹತ್ರ ಆನ್ಸರ್ ಇಲ್ಲ, ಸೊ ಐ ಡಿ ನಾಟ್ ಫೆಲ್ಟ್ ಹ್ಯಾಪಿ, ಬಾಸ್ ಆಲ್ಸೋ ನಾಟ್ ಹ್ಯಾಪಿ, ಸೊ ಬೇಜಾರಾಯ್ತು ನನಗೆ ಅಂತ. ಸೊ ಯು ಡೋಂಟ್ ಹ್ಯಾವ್ ಎನಿ ವರ್ಕ್ ಆರ್ ಎಕ್ಸೈಟ್ಮೆಂಟ್, ಯು ಡೋಂಟ್ ಹ್ಯಾವ್ ಎನಿ ಎಕ್ಸೈಟ್ಮೆಂಟ್ ಟು ಡೂ ಎನಿಥಿಂಗ್ ಆರ್ ಆನ್ ಪರ್ಟಿಕ್ಯುಲರ್ ಆಕ್ಟಿವಿಟಿ, ದಟ್ ಟೈಮ್ ಆಲ್ಸೋ ಯು ಕ್ಯಾನ್ ಸೇ ಬೇಜಾರಾಗ್ತಿದೆ ಕೆಲಸ, ಬೇರೆ ಏನಾದ್ರು ಕೆಲಸ ಮಾಡ್ಬೇಕು ಅಥವಾ ಬೇರೆ ಏನಾದ್ರು ಮಾಡ್ಬೇಕು, ತುಂಬಾ ಬೇಜಾರಾಗ್ತಿದೆ, ವಿ ಕ್ಯಾನ್ ಯೂಸ್ ಲೈಕ್ ದಟ್. Bejaru and Gabri both are I think we can use like that very frequently. Gabri also nervous is the same situation, but actually the Gabri is that different meaning. Nervous is actually different meaning. Nervous means some without any kalsa, without any pressure. Sometimes the janana the nervous aita due to the bare issue. Maybe the inside also salpa issue, not open mind is there. So sometimes nervous aita. That is that meaning, actual meaning. Nervous aita. Sometimes kalsa prakar also nervous aita. But in the bejaru is actually that if any incident happen
explain just now explain aita na ki that khushi aita, not khushi, unhappy, to bejar aita. But nervous sometime from the external factor, sometime internal factor also, because they are not coming up for office for 10 days, no any pressure, nothing, but sometime nervous is there. So people now attending psychologist, going psychology, correct, a psychologist like that. So that is the bare meaning, that one type of different scenario. ನೋ ಸಿ ನಾನು ಹೇಳ್ತಿರೋದು ಹಾಸ್ಪಿಟಲ್ ಅಲ್ಲಿ ನೀವು ಹೋದಾಗ ಡಾಕ್ಟರ್ ಲೆಟ್ಸ್ ಇಮ್ಯಾಜಿನ್ ನಮ್ ಫ್ಯಾಮಿಲಿ ಅವ್ರನ್ನ ಯಾರನ್ನೋ ಕರ್ಕೊಂಡು ಹೋಗಿರ್ತೀನಿ ಹಾಸ್ಪಿಟಲ್ಗೆ. ಸೊ ಸೀರಿಯಸ್ ಜಾಸ್ತಿ ಆಗಿರುತ್ತೆ, ಅವರು ತುಂಬಾ ಮೆಡಿಕಲ್ ಕಂಡೀಷನ್ ಸೀರಿಯಸ್ ಆಗಿರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ತುಂಬಾ ಗಾಬರಿ, ತುಂಬಾ ನರ್ವಸ್ ಇರುತ್ತೆ ನಮಗೆ. ತುಂಬಾ ನರ್ವಸ್ ಇರುತ್ತೆ. ಅವಾಗ ಅವ್ರು ಹೇಳ್ತಾರೆ ಗಾಬರಿ ಆಗ್ಬಿಡಿ, ಡಾಕ್ಟರ್ಸ್ ಹೇಳ್ತಾರೆ ಏನು ಆಗೋದಿಲ್ಲ, ನಿಮ್ ಕಡೆಯವ್ರು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ನೀವು ಗಾಬರಿ ಆಗ್ಬಿಡಿ, ನರ್ವಸ್ ಆಗ್ಬಿಡಿ, ಒಂದ್ ಸ್ವಲ್ಪ ಧೈರ್ಯವಾಗಿರಿ. ಧೈರ್ಯ, ಯು ಹರ್ಡ್ ಅಬೌಟ್ ಧೈರ್ಯ? ಧೈರ್ಯ ಮೀನ್ಸ್ diarrhea, what word? ಧೈರ್ಯ ಸ್ಟ್ರೆಂತ್. ಸ್ಟ್ರಾಂಗ್, ಬಿ ಸ್ಟ್ರಾಂಗ್, ಧೈರ್ಯವಾಗಿರಿ. धैर्य रखिए ऐसा बोलते हैं ना हिंदी में, धैर्य रखिए, धैर्य, ऐसा कुछ. ಸೊ ಡಾಕ್ಟರ್ಸ್ ಆತರ ಹೇಳ್ತಾರೆ ನಿಮಗೆ, ಗಾಬರಿ ಆಗ್ಬೇಡಿ, ಧೈರ್ಯವಾಗಿರಿ, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಆರಾಮ್ ಆಗ್ತಾರೆ ಅವರು. ಸೊ ದೇ ವಿಲ್ ಸೇ ಲೈಕ್ ದಟ್. ಗೊತ್ತು ನಾವು ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಇದೆ, ಜಾತಿ ಕಮಿಂಗ್ ಆಯ್ತಾ, ಫ್ಯಾಮಿಲಿ ಜನ, ಪರಿವಾರ ಜನ ನರ್ವಸ್ ಆಯ್ತಾ, ಜಾತಿ ನರ್ವಸ್ ಆಯ್ತಾ, ಕರೆಕ್ಟ್, ಗಾಬರಿ ಆಯ್ತಾ, ಕರೆಕ್ಟ್, ಇಟ್ ಹ್ಯಾಪನ್ಸ್, ಸೀರಿಯಸ್ಲಿ ಇಟ್ ಹ್ಯಾಪನ್ಸ್. ಓಕೆ. ಈಗ ಲಾಸ್ಟ್ ಟೈಮ್ ಪಾಕಿಸ್ತಾನ್ ನಮ್ಮ ಏನೋ ಲೈಕ್ ಇಂಡಿಯಾ ಮೇಲೆ ಈ ಶೆಲ್ ಎಲ್ಲ ದಾಳಿ ಮಾಡ್ತಾ ಇದ್ದಾಗ ಜನ ಎಲ್ಲ ಏನಾಗಿದ್ರು, ನರ್ವಸ್ ಆಗಿದ್ರು. ಒಂದ್ ಸ್ವಲ್ಪ ಜನ, ಸುಮಾರು ಜನ ಗಾಬರಿ ಆಗಿದ್ರು, ಅಯ್ಯೋ ಯುದ್ಧ ಆಗ್ಬಿಡುತ್ತಾ, ಅಥವಾ ಹಿಂಗೆ ಎಕಾನಮಿ ಎಲ್ಲ ಬಿದೋಗ್ಬಿಡುತ್ತಾ, ಏನಾಗುತ್ತೆ. ತುಂಬಾ ಜನ ನರ್ವಸ್ ಆಗಿದ್ರು, ತುಂಬಾ ಜನ ಗಾಬರಿ ಆಗಿದ್ರು. ನೆಕ್ಸ್ಟ್ ಯುವರ್ ದಿಸ್ ವರ್ಡ್, ನಾಚಿಕೆ, ಶೈ. Shy also, ನಾಚಿಕೆ, we can use it for shy also. I feel very shy. ತುಂಬಾ ನಾಚಿಕೆ ಆಗ್ತಾ ಇದೆ, shame, shy. So you can use it for both. ನಾಚಿಕೆ ಅನ್ನೋ ವರ್ಡ್ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಬೋತ್, ಟೂ ಪರ್ಪಸಸ್. ಯಾರನ್ನಾದ್ರೂ ಬೈಬೇಕು ಅಂದ್ರೆ, ಇಫ್ ಐ ವಾಂಟ್ ಟು ಸ್ಕೋಲ್ಡ್ ಸಂಬಡಿ, ಮೋಸ್ಟ್ ಆಫ್ ದ ಪೀಪಲ್ಸ್ ಗರ್ಲ್ ವಿಲ್ ಸೇ ದಿಸ್, ನಿನ್ಗೆ ನಾಚಿಕೆ ಇಲ್ವಾ? I don't think you have heard this word. No, I never heard. Very good. I will use on kids then. What you will use, ma'am? You don't feel shy when I'm scolding you. You are still standing. In our conversation, it happens like that. I know in our houses, the Kannada speaking people, ನಿಂಗೆ ಈ ತರ ಎಲ್ಲ ಮಾಡ್ತೀಯಾ, ನಾಚಿಕೆ ಇಲ್ವಾ? ಯು ಡೋಂಟ್ ಫೀಲ್ ಶೈ. ನೆಕ್ಸ್ಟ್ ಫಾರ್ ಶೇಮ್ ಆಲ್ಸೋ, ಲೆಟ್ಸ್ ಇಮ್ಯಾಜಿನ್ the boy came, okay, the broom, basically, what to say, before getting married in arranged marriages, the boy will come to the girl house to, is it happens in your houses also? Yeah, it happens. Yes. Especially that girl feel shy, to serve tea or should see. So that we use, ನಾಚಿಕೆ ಆಗ್ತಿದೆ ನನ್ಗೆ. It's like I'm feeling got it. What is the English word for that? Shy? नर्वस भी हो, not nervous. shy हो सकता है. shy. She is feeling shy. We will call her, but she will not come. She will be inside only. Correct. Say give tea, water, but she will feel shy, right? But old culture, but now not is this. Old culture हो गया. Now she will wait before that. Rajesh ji has one maga, so this
story will be Relatable. first for him. Mm. First means it will happening first to him rather No, than no, Naveen. no, not Naveen को time है. not in our case. Now I'm saying society ಇದೆ ನಾ ಸಮಾಜದಲ್ಲಿ ನೋಡಿದೆ what is the actually that happening, that only that I'm seeing. ಸಿ ನೋಡಿ ಈಗ ನಮ್ದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಮ್ದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ಅದನ್ನೆಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ನಮ್ಮ ವೈಫ್ಗೆ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗ್ಲಿಲ್ಲ. ಸೊ ಎನಿಬಡಿ ಎಕ್ಸ್ಪೀರಿಯನ್ಸ್ ದಿಸ್? ಮೇಡಮ್, ಸ್ಮೃತಿ ಮ್ಯಾಮ್, ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಿರಾ? Correct. Me, I was in Nagpur and my husband was from Mumbai. ಓಕೆ. So when he came first time to see along with everyone, that time I saw him once. After that, direct on marriage day. For a thought, I thought, is it the same person whom I saw? Because I am also confused now. And this is not now story, na. This is some 16-17 years back story. ಓಕೆ ಓಕೆ ಓಕೆ. So ಹೇಗಿತ್ತು ಮೇಡಮ್ ಅವಾಗ? ಐ ಥಿಂಕ್ ಯು ಯೂಸಿಂಗ್ ಮೊಬೈಲ್ was there, small ones, that button ones, no video call, normal call. ನೋ ಇಂಟರ್ನೆಟ್ ಇರ್ಲಿಲ್ಲ ಅಲ್ಲ? Internet was not there in mobiles. Correct. That is the issue. Not there in 2008-9. It's not. It was not. When I was in 9th standard. In 2009, I got married. I was 24 years old, and this his family said, they came in Feb, and our marriage got fixed in March, and 1 month April they had every weekend functions like puja or Devi puja, then going somewhere there puja, and May first week was our marriage. So they cannot, he couldn't come from Mumbai to Nagpur. It is long distance actually. Correct. Yeah. So he couldn't come, and for me though it was very difficult. How will I go? That was, but now though girls will go, but Correct. that time it was difficult. Nowadays different for you. One time I saw him first time, I thought okay, he is okay, and directly I saw in marriage. You are shocked. For marriage we have engagement. On engagement day I saw. Okay, ನಿಮ್ಗೆ ಫುಲ್ ಶಾಕ್ ಆಯ್ತು. Filmy story. I full shock. I thought he is looking different. I think some other guy. Then I asked parents. They said, "Keep your mouth shut." What are you saying? I said the one who came to see me looks different, and the one who is I am getting engaged looks different. They scolded me. They said, my parents went to his house to see how his house is and all with all my family relatives. That happens. They saw, so they remembered him. They're very sure about that guy, right? They were sure that he is the one. So Great. Filmy story. ರಮೇಶ್ ಅವರೇ, ನಿಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಇದೆಯಾ? ಹೋಗಿ ಮೇಡಮ್ ಅವರು ಶೈ ಫೀಲ್ ಆಗಿ? ನನಗೆ ಲವ್ ಮ್ಯಾರೇಜ್. ಸೊ not much experience. Rajesh ji also love marriage hai, malum hai? No. My fully the different. What are that? Is Smriti ma'am nodidare alro, but in our case totally different. Surprise. So arranged marriage, pure arranged marriage. I didn't see. I see only her in the marriage time when he that Jaimal system na there. When I was in stage and she started to come, first time I see her. Oh, that means before marriage day you didn't see her? No. And you will surprise, both are only living in Delhi that time. I was working and I received that call from my parents that person came for your marriage and all the things. They discuss all the things. Please come, and my parents also called me, please come, and we are meeting in one very famous temple, that Gorakhnath temple. So that but I told that one
my exam was there that time, and I was in doing something. No problem. What you guys will decided, that is okay for me. I don't worry. Okay about that. I have that time on that age full confidence. So, but I fully believe in my Parents. mom and especially my mother's, that his choice, and that already decided. So after that, she went and she finalized, she did all the things happen. So only I see her in that time of the marriage when she started to take the Jamal system. Na, that time first time I seen her. And but we discuss on phone before that. Phone was there when all the thing finalized marriage. So phone pe we talk, but No watching, after that no we seeing. didn't. No saying, no saying. First time I ನೋಡ್ಲಿಲ್ಲ seen. ಅವ್ರನ್ನ No ನೋಡ್ಲೇ thing. ಇಲ್ಲ ಮದುವೆ ದಿವಸ ಆಲ್ ದಿಸ್ ಗೋಲ್ಡನ್ ಡೇಸ್ ಸರ್ ಸೀರಿಯಸ್ಲಿ ನಾವು Yeah, ನೋ ವೇರ್ ಇಟ್ ಹ್ಯಾಪನ್ ಎಲ್ಲಿ yeah. ಆಗೋದಿಲ್ಲ ಈ Ah, ತರ. And why no. I surprised today, and nowadays one this is a real story. One day I know one person, and I asked me one day where you are going. He's saying I am going that Indra Nagar one cafe. हमने कहा what something is special, because I know very closely him. No sir, in the marriage.com na I applied. So I received the call. So that one girl is waiting there. I am going to seeing her. तो देर अगर सपोज इफ द फाइनल आयता तो हमने कहा ओके लाइक दैट. So after he went there, he come back. After that I call, हमने कहा what happened? No sir, she asking तुम्बा जाती question. Already he replied. After that 2,200 rupees bill also he paid. And after his parents again called. Hey, no response getting. हमने कहा तो please wait, maybe response will come and we'll see. Living say this is all for you. The Yeah, situation is that living. like that. Means people, means how you people going for my office na. Some people in that batch is going to what are the arrangements there. They are going and discussing if something will happen. So such type of scenarios is how the difference there. Very good. Good to see all the stories. Very good stories. With the help of human emotions, I can able to understand your, how your marriage got arranged and what happened. I would like to add one more line. When my husband came to see me, he didn't got his parents because he thought, I will first go see. If I like, then I will ask my parents to go and visit. Very good. So he Okay. came along, but in my city, his sister is staying. So Oh. her full family came, in-laws, everyone, her in-laws, his sister's family. So they came and they said, okay, she is good, we are ready. So my in-laws said, okay, if you feel she is good, no need to come, we'll directly see in marriage. So they also saw me first time in marriage. After that, they might have felt regretted. That is different story. Okay. Got it, ma'am. So thank you so much. If you can able to use these words and can explain some situations, it will be great. Example. Naveen, before that, for the shame, no, can we use the word avamana? That is also Avamana, I think, avamana, how to say? Let's imagine, sir, you are in meeting, okay? So you are expecting some respect from them, dignity. So if they, if they misbehave with you or if they treat you unwell, then it is called avamana. Nange avamana aitu, I'll not go. What is the English word, sir, for that? Avamana? I felt disrespect. Correct. I felt disrespect. Apaman, Hindi Apaman, word correct. apaman. Hindi word apaman, correct. In Kannada, it is avamana. okay. That word. Shy, we can't use. Shy is like Shame. Shame. Shame also we can't use. Shame also you can use, for, in Kannada it is same word. Nachke for shame and shy also. Nange nachke ಆಗ್ತಿದೆ. ನಿನ್ಗೆ ನಾಚಿಕೆ ಆಗಲ್ವಾ? ಇಟ್ಸ್ ಡೋಂಟ್ ಯು ಫೀಲ್ ಶೇಮ್? ನಿನ್ಗೆ ನಾಚಿಕೆ ಆಗಲ್ವಾ ಮೀನ್ಸ್ ಡೋಂಟ್ ಯು ಫೀಲ್ ಶೇಮ್. ನನ್ಗೆ ನಾಚಿಕೆ ಆಗ್ತಿದೆ ಮೀನ್ಸ್ ಐ ಫೀಲ್ ಶೈ. Okay. So can you please use some scenarios? I'll give you one example. ನಾನು ಆಫೀಸ್ಗೆ ಹೋದೆ. ಆಫೀಸಲ್ಲಿ ನನ್ನ ಫ್ರೆಂಡ್, ಓಲ್ಡ್ ಫ್ರೆಂಡ್ ಬಂದಿದ್ದ ಆಫೀಸ್ಗೆ. ಅವನ್ನ ನೋಡಿ ತುಂಬಾ ಖುಷಿ ಆಯ್ತು.
Did you understood what I said? ನಾನು ಆಫೀಸ್ಗೆ ಹೋದೆ, ಆಫೀಸಲ್ಲಿ ನನ್ನ ಓಲ್ಡ್ ಫ್ರೆಂಡ್ ಇದ್ದ, ಅವನ ನೋಡಿ ತುಂಬಾ ಖುಷಿ ಆಯ್ತು. You went Yes, to when office, we you Correct. saw I old went to friends office, and you yes. were happy. Very good. Like that, you have to make two sentences or one sentence. Two sentences is better, connecting why you are happy, why you are sad, why you are, surprised, like that. You are adding a sentence and you giving a context. Can you try? Okay. Yes, ರಾಜೇಶ್ ಅವರು ಹೇಳಿ. The ನಿನ್ನೆ ಒಂದು ಆಫೀಸ್ ಇದೆ, ನಿನ್ನೆ ಓಕೆ ಕರೆಕ್ಟ್ ಲೈಕ್ ದಟ್ ನಾ ಇನ್ ದ ಆಫೀಸ್ ನಿನ್ನೆ ಆಫೀಸಲ್ಲಿ ನಿನ್ನೆ ಆಫೀಸಲ್ಲಿ ದಟ್ ಬಾಸ್ ಆಲ್ ಆಫ್ ಸಡನ್ ದಟ್ ಕಾಲ್ ಆಯ್ತಾ ಕಾಲ್ ಆಯ್ತಾ ಅಂಡ್ Call ಡಿಸ್ಕಸ್ ಮಾಡಿದ್ರು. ಅಂಡ್ ಕಾಲ್ ಕಾಲ್ ಮಾಡಿ. ಮಾಡಿದ್ರೆ ಅಂಡ್ ಡಿಸ್ಕಸ್ ಆಯ್ತಾ ಅಂಡ್ he make the one project give to hand over me. So after that ಇದು ಆಶ್ಚರ್ಯ ಆಯ್ತಾ ಫಾರ್ ಮೀ ಫಾರ್ ಆಶ್ಚರ್ಯ ಆಯ್ತಾ ಜಾತಿ ಸಂತೋಷ ಆಯ್ತು. ಆಯ್ತು. ಹಾ ಜಾತಿ ಸಂತೋಷ ಆಯ್ತು. ಹ್ಮ್. ಬಟ್ ಆಫ್ಟರ್ 2 month 3 month ಇದೆ ಒನ್ ಮೆಸೇಜ್ ಬರುತ್ತೆ ದಟ್ ಬಂತು. ಪ್ರಾಜೆಕ್ಟ್ ಬಂತು ದಟ್ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯ್ತಾ. तो ಹ್ಮ್. ಇದೆ ತುಂಬಾ ಜಾತಿ ದುಃಖಿ ಆಯ್ತು. ದುಃಖ ಆಯ್ತು. ಗುಡ್ ಅಪಾರ್ಚುನಿಟಿ ದುಃಖ ಆಯ್ತು ಕಿ ಅಪಾರ್ಚುನಿಟಿ ಇದೆ ಫಾರ್ ಟು Miss- ಲರ್ನ್ ಅಂಡ್ ಸ್ಟ್ರೆಂಥನ್ ಮೈ ಸೆಲ್ಫ್. ಬಟ್ ಮಿಸ್ ಆಯ್ತು. ಕೋಪ ಆಯ್ತು ಆಲ್ಸೋ, ಬಟ್ ದುಃಖ ಜಾಸ್ತಿ ಇದೆ ಕಿ ಇದೆ ಇನ್ಸಿಡೆಂಟ್ ಇದೆ. Okay. So you felt angry also, frustrated. Correct. Okay, good. Because the first time ಸಂತೋಷ ಜಾಸ್ತಿ ಇದೆ, but after when the project cancel ಆಯ್ತಾ, so that time ಕೋಪ and ದುಃಖ ಇದೆ. ಕೋಪ ಬಂತು. That is that is human emotions that's happened. We are expecting a lot, and suddenly it got cancelled, and it's not in our hands. So okay, no problem. Yes, ರಮೇಶ್ ಅವರೇ, ನೀವು ಟ್ರೈ ಮಾಡಿ. ಯಾ ನಾನು ತುಂಬಾ ಸಂತೋಷವಾಗಿದೆ ಬಿಕಾಸ್ ಆಫ್ ಕಳೆದ ವಾರ ಟ್ರಿಪ್. ಓಕೆ, ನೀವು ಯು ಕ್ಯಾನ್ ಸೇ ಲೈಕ್ ದಟ್, ಕಳೆದ ವಾರ ಟ್ರಿಪ್ ಹೋಗಿದ್ದಕ್ಕೆ ತುಂಬಾ ಸಂತೋಷವಾಯ್ತು. ಕಳೆದ ವಾರ ಟ್ರಿಪ್ ಹೋಗಿದ್ದೆ, ಕರೆಕ್ಟ್. ಅದಕ್ಕೆ ತುಂಬಾ ಸಂತೋಷವಾಯ್ತು. ಅದಕ್ಕೆ ತುಂಬಾ ಸಂತೋಷವಾಗಿದೆ. ವೆರಿ ಗುಡ್. ಬಿಕಾಸ್ ವಾಟ್ ಇಸ್ ದಟ್ ವರ್ಡ್ ನವೀನ್? ಅದಕ್ಕೆ, ಬಿಕಾಸ್ ಮೀನ್ಸ್ ಅದಕ್ಕೆ. ಓಕೆ ಕರೆಕ್ಟ್. ಯಾ ಬಟ್ ಮೀನ್ಸ್ ಆದರೆ, ಬಟ್ ವಿ ಯೂಸ್ ಬಟ್, ರೈಟ್? ಬಟ್ ಮೀನ್ಸ್ ಆದರೆ. ನಾನು ಆಫೀಸ್ಗೆ ಬಂದಿಲ್ಲ, ಆದ್ರೆ ಆಫೀಸಲ್ಲಿ ಏನಾಯ್ತು ಅಂತ ನನಗೆ ಗೊತ್ತು. ನಾನು ಆಫೀಸ್ಗೆ ಬಂದಿಲ್ಲ, ಆದ್ರೆ ಆಫೀಸಲ್ಲಿ ಏನಾಯ್ತು ಅಂತ ನನಗೆ ಗೊತ್ತು. ಕ್ಯಾನ್ ಯು ಟ್ರಾನ್ಸ್ಲೇಟ್ ಟು ಇಂಗ್ಲಿಷ್? I mean, I did not go to office, but I know what happened in the office. Correct. Adare means but. Yeah. Very good. Yes, next, Levin sir, ನೀವು ಟ್ರೈ ಮಾಡಿ. ಯಾವ್ದಾದ್ರು ಸಿಚುವೇಶನ್ ಯೂಸ್ ಮಾಡ್ಕೊಂಡು ಈ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಿ. ನಾನು ತುಂಬಾ ಸಂತೋಷ ಆಯ್ತು when I bought a phone. ನನ್ಗೆ from where you got a phone, sir? No, when I bought my first phone. I did not understand, sir. Can you please repeat? Like when I first bought a phone, I was very happy. After completing college, school, first we will buy the phone, like that. Okay. I was so happy. You're so happy for getting the phone, first mobile phone. Okay. ನಾನು ಫಸ್ಟ್ ಮೊಬೈಲ್ ನ ಪರ್ಚೇಸ್ ಮಾಡಿದಾಗ ತುಂಬಾ ಖುಷಿ ಆಯ್ತು. Okay. So you bought a mobile phone, right, when you are studying, and that time you felt happy. Yeah. That's what you're telling.
ಸೊ ನಾನು ಸ್ಟಡಿ ಮಾಡ್ಬೇಕಾದ್ರೆ ಮೊಬೈಲ್ ಫೋನ್ ಅವಾಗ ನಾನ್ ಮೊಬೈಲ್ ಫೋನ್ ತಗೊಂಡಾಗ ತುಂಬಾ ಖುಷಿ ಆಯ್ತು. ಅವಾಗ ಮೀನ್ಸ್ Okay, ದಟ್ ಟೈಮ್ that ನಾನು ಅವಾಗ ನಾನು ಸ್ಟಡಿ ಮಾಡ್ಬೇಕಾದ್ರೆ ಸ್ಟಡಿ ಮಾಡ್ಬೇಕಾದ್ರೆ ಮೊಬೈಲ್ ತಗೊಂಡಾಗ ಮೊಬೈಲ್ ಫೋನ್ ತಗೊಂಡ ಮೀನ್ಸ್ ಪರ್ಚೇಸ್ ಐ ಬಾಟ್. ಪರ್ಚೇಸ್. ಬಾಟ್. ಸೊ ಕೊಡಿಸಿದ್ರು ಮೀನ್ಸ್ ದೇ ಗೇವ್, ಮೈ ಪೇರೆಂಟ್ಸ್ ಕೊಡ್ಸಿದ್ರು, ಮೈ ದಟ್ ಮೀನ್ಸ್ ಯುವರ್ ಪೇರೆಂಟ್ಸ್ ಪೇಡ್ ಫಾರ್ ದಟ್. ಪೇರೆಂಟ್ಸ್ ಮೊಬೈಲ್ ಕೊಡ್ಸಿದ್ರು. ಓಕೆ. ಆ ಮೊಬೈಲ್ ಪೇರೆಂಟ್ಸ್ ಮೊಬೈಲ್ ಕೊಟ್ರು ಮೀನ್ಸ್ ದೇ ಗೇವ್ ಮೊಬೈಲ್. ಓಕೆ. ಕೊಡಿಸಿದ್ರು. ಓಕೆ. ಕೊಡಿಸಿದ್ರು ಮೀನ್ಸ್ ದೇ ಪೇಡ್ ಫಾರ್ ಇಟ್. ಯು ಆರ್ ಯೂಸಿಂಗ್ ಇಟ್, ದೇ ಆರ್ ಪೇಡ್ ಫಾರ್ ಇಟ್. ಓಕೆ. ಎಕ್ಸಾಂಪಲ್, ನನ್ನ ಫ್ರೆಂಡ್ ಪಾರ್ಟಿ ಕೊಡಿಸ್ದ, ಲೈಕ್ ದಟ್. ಕೊಡಿಸ್ದ ಮೀನ್ಸ್ ಹಿ ಸ್ಪಾನ್ಸರ್ಡ್ ಇಟ್. ಎಸ್ ಸ್ಮೃತಿ ಮ್ಯಾಮ್? ಎಸ್. ನಾನು ನನ್ನ ಸ್ನೇಹಿತಗೆ ಟ್ರಿಪ್ ಹೋಗಿ ಹೋಗಿದ ನನಗೆ ಸಂತೋಷವಾಯಿತು. ಓಕೆ, ನಿಮ್ಮ ಫ್ರೆಂಡ್ ಟ್ರಿಪ್ ಹೋಗಿದ್ದಕ್ಕೆ ನಿಮ್ಗೆ ಸಂತೋಷವಾಯಿತು. ವೆರಿ ಗುಡ್. ಐ ಥಾಟ್ ಹಿ ಬಾಟ್ ಸಮಥಿಂಗ್ ಫಾರ್ ಯು. No. No, Okay. 1 second. I wanted to say I am happy because I went to trip with my friends. ನನ್ನ ಫ್ರೆಂಡ್ ಜೊತೆ ಟ್ರಿಪ್ ಹೋಗಿದ್ದಕ್ಕೆ ತುಂಬಾ ಸಂತೋಷವಾಯಿತು. ಜೊತೆಗೆ. Oh, okay. ಜೊತೆಗೆ, ವಿತ್ ಜೊತೆ. Then, with, So I was also there. ವೆರಿ ಗುಡ್. ಓಕೆ, ನನ್ನ ಫ್ರೆಂಡ್ ಜೊತೆ ಟ್ರಿಪ್ ಹೋಗಿದ್ದಕ್ಕೆ ತುಂಬಾ ಸಂತೋಷವಾಯಿತು. ತುಂಬಾ ಅಂಡ್ ಸಂತೋಷವಾಯಿತು. ಫಾರ್ ಯು ಸೆಡ್ ಸ್ನೇಹಿತ, ರೈಟ್? Friend. ಸ್ನೇಹಿತ is male, madam. ಸ್ನೇಹಿತೆ is a female. Oh, okay. Yes. Okay, or you can say ಗೆಳೆಯ, ಗೆಳತಿ. ಗೆಳೆಯ means male friend. ಗೆಳತಿ means Yes. female friend. Got it. Okay. ಸ್ನೇಹಿತೆ. ಸ್ನೇಹಿತೆ, correct. ಗೆಳತಿ or ಸ್ನೇಹಿತೆ you can say. So thank you. We'll take a small break. Maybe 5 minutes break. We'll be coming back by 9:36. And after that we'll see how to tell a story. Okay? Okay. Hello everybody, welcome back to the class. Hello. So we have a small storytelling activity. ಇದೊಂದು ಸಣ್ಣ ಕತೆ ಹೇಳಬೇಕು. ನಿಮ್ಗೊಂದಷ್ಟು ಪಿಕ್ಚರ್ಸ್ ಇರುತ್ತೆ, ಪಿಕ್ಚರ್ಸ್ ನೋಡ್ಕೊಂಡು ಕತೆ ಹೇಳಬೇಕಾಗತ್ತೆ. ಆರ್ ಯು ರೆಡಿ ಫಾರ್ ಇಟ್? ಸ್ಮೃತಿ ಮ್ಯಾಮ್, ಆರ್ ಯು ಬ್ಯಾಕ್? ವಾಪಸ್ ಬಂದಿದ್ದೀರಾ? ರಾಜೇಶ್? Naveen. ಎಸ್, I'm back. ವೆರಿ ಗುಡ್. ರಮೇಶ್ ಅವರು ವಾಪಸ್ ಬಂದಿದ್ದಾರೆ. ಲಿವಿನ್ ಅವರು ವಾಪಸ್ ಬಂದಿದ್ದೀರಾ? ಬಂದಿರಿ. Very good. Okay. Maybe Smriti ma'am needs some time. Okay, we'll wait. Rajesh ji, what are the motivation story ಏನ್ ಹೇಳ್ತೀರಾ? Because you work in manufacturing sector. ತುಂಬಾ ಸರಿ ನಾವು ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಬೇಕಾಗತ್ತೆ. ಏನ್ ಸ್ಟೋರಿ ಶೇರ್ ಮಾಡ್ತೀರಾ ಯೂಶಲಿ? ಅಥವಾ ನಿಮ್ಮ ಲ್ಯಾಂಗ್ವೇಜ್ ಅಲ್ಲೇ ಶೇರ್ ಮಾಡೋಂತ ಸ್ಟೋರಿ ಯಾವುದು? ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಏನ್ ಸ್ಟೋರಿ ಹೇಳ್ತೀರಾ? Mostly in English language energizer. Sometime from the meeting before the meeting, energizer share ಮಾಡಬೇಕು. Like that teamwork, any teamwork related story. Maybe sometime the football game, the football game, that is very good team activities there. All jana the play well, but how that difference ಮಾಡಬೇಕು effective, that very good, like the sub time teamwork related activity the share ಮಾಡ್ತೀಯ the energizer. ಏನ್ ಯೂಶಲಿ ಏನ್ ಸ್ಟೋರಿ ಶೇರ್ ಮಾಡ್ತೀರಾ? ಲೈಕ್ ಲೆಟ್ಸ್ ಇಮ್ಯಾಜಿನ್ ಇದೇ ಕ್ಲಾಸ್ ಅಲ್ಲಿ ನೀವು ಡೆಲ್ಲಿಯಲ್ಲಿ ಕೆಲಸ ಮಾಡಿದೀರಾ. ಸೊ ಬೇರೆ
ಸಿಕ್ಕಾಪಟ್ಟೆ ಚಾಲೆಂಜಸ್ 100% ಫೇಸ್ ಮಾಡಿರ್ತೀರಾ ನೀವು. ಸೊ ಇಟ್ ಈಸ್ ನಾಟ್ ವೆರಿ ಈಸಿ. ಬೇರೆ ಸ್ಟೇಟ್ ಅಲ್ಲಿ ಬಂದು ಅಥವಾ ಒಂದು ಒಲ್ಲು ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡೋದು, ಇಟ್ ಇಸ್ ನಾಟ್ ಈಸಿ. ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಅದಕ್ಕೆ ಅದು ಸ್ಟೋರಿ ಆಗಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಹೌ ಕ್ಯಾನ್ ಯು ಎಕ್ಸ್ಪ್ರೆಸ್ ಅಸ್ ಸ್ಟೋರಿ? ಸಿಂಪಲ್ ಆಗಿ. Simple, okay. Not can I tell any other story like that? Yes, That yes, is yes, okay. yes. I think no. 2 days before, someone already I saw the one story related to that Sudha Murthy ma'am, na? The Sudha Murthy ma'am. Okay. Correct. So that was please very very interesting story there. That in the first time in 1964 or 74 in the telco company Jamshedpur, there one vacancy is there ki one engineer beku, okay. But this job is but ladies cannot apply, only gents. So that in that notice board is there, paste aita in telco company, okay. So Sudha Murthy at that time, he that student, she the student of that Jamshedpur Science some college was there, but she read this, okay. So she was very upset, and that time she don't know anything. Only she know Jamshedji Tata and Jamshedji Tata, and he took one postcard is there. Postcard, you know the postcard that time. No any postcard is there, and he write aita ki why that you are discriminating to the ladies. Ladies also is a very capable like that. And this story and ಪತ್ರ ಬರೆದ್ರು, ಆತರ ಲೆಟರ್ ಬರೆದ್ರು ಅವರಿಗೆ. patra letter barutte. And in the only postcard is there, he don't know actually the address also, but Jamshedji Tata, and he the Bombay he sent and he put there. But he the name was very famous 1964. So anyhow he got the letter, he got that postcard. After that he called to the telco employee, why you are putting put like that. Some message came in that department, and they removed that notice. And after that they call aita to Sudha ma'am ko call aita for interview. That time she was very nervous ki what they will do for me, because we highlighted this, correct. So a lot of that nervousness was there, a lot of pain. But in the interview mein anyhow she selected the first ladies engineer in the Jamshedpur plant, in the Tata telco plant. So he select aita. But story is different. But actually she was apply for that outside of USA for some course purpose. So she decided ki I will left this job, means kick this job. After when she came the Mysore there, and he informed to his father ki that ki I did like that. So she thought is that ki father will be samma jati happy aita. But khushi aita. But his father is very that dukha aita. Dukha aita. He say ki you did very wrong there. So he told me what. So see first the Ratan Tata ji and that Jamshedji Tata is very big person. For that big person is there some type of open patra beda, means only close letter first of all beku, correct. You write ಮಾಡಬೇಕು, not open letter. First mistake. Second mistake, after that getting this job, if you are USA ಹೋಗ್ತಾ ಇದೆ lift, what message society में spread ಆಯ್ತಾ? The lady is not committed, not committed, and these other ladies also will be get the impacted. So you what purpose you fight, that purpose will not fulfill aita. So you have to do this job and continue ಮಾಡಬೇಕು. But that time the one again the moral. Nowadays that daughter and maybe son will not listen to father, and he what agar suppose he decided so he hogite, that no doubt about that. But she followed his father the instruction, and she continued. And she continued as an engineer, and she left. So said in this story there a lot of the moral. First is the commitment,
first is that right stand for the right things, like Correct. that in the, if you see in the management in office is there, not like that sometime what the boss or something. So what you feel for the as per company policy, the stand ಮಾಡಬೇಕು for that purpose. That Very because good. moral, what are the code of conduct, what are the policy strategy, to stand ಮಾಡಿ first moral. Second moral, ki sometime for the don't take the job for the 1 hour personal uh, achievement purpose. You also, if you are taking the do for some society to see, give the message for the complete humans, correct? So that is the second. Commitment also there, discipline also in there, how Correct. he that follow his the father instruction. So tumba jati that matter is there. So I like this Story. story. So just now I say right. Okay, so that is the good. ವೆರಿ ಗುಡ್ ಸರ್, ಸಖತ್ತಾಗಿ ಸ್ಟೋರಿನ ಶೇರ್ ಮಾಡಿದ್ರಿ. ಬೇಸಿಕಲಿ ಮೇಡಮ್ ಅವರು ಒಂದು ಕಾಲೇಜಲ್ಲಿ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ವೇಕೆನ್ಸಿ ನೋಡ್ತಾರೆ. ವೇಕೆನ್ಸಿಯಲ್ಲಿ ಬರೀ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಆಪರ್ಚುನಿಟಿ ಇದೆ ಅಂತ ಹಾಕಿರ್ತಾರೆ. ಸೊ ಅವ್ರು ತುಂಬಾ ಬೇಜಾರಾಗಿ ಒಂದು ಲೆಟರ್ ನ ಬರೀತಾರೆ ಟಾಟಾ ಅವರಿಗೆ. ಸೊ ಅದು ಬೇಸಿಕಲಿ ಓಪನ್ ಲೆಟರ್ ಆಗಿರುತ್ತೆ. ಅವ್ರೇನ್ ಓದ್ಲೇಬೇಕು ಅಂತ ಏನ್ ಇರ್ಲಿಲ್ಲ, ಬಟ್ ಸ್ಟಿಲ್ ಓದ್ಬಿಟ್ಟು ಕಂಪನಿ ಕಾಲ್ ಮಾಡಿ ಕಂಪನಿಯಲ್ಲಿ ಯಾಕೆ ಈ ತರ ಮಾಡಿದಿರಾ ಅಂತ ವಿಚಾರಿಸಿ ನೋಟಿಸ್ ಬೋರ್ಡ್ ನ ಚೇಂಜ್ ಮಾಡಿಸಿ, ಆಮೇಲೆ ಇವ್ರಿಗೂ ಕಾಲ್ ಬರುತ್ತೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಅಂತ. ಇಂಟರ್ವ್ಯೂಗೆ ಹೋಗ್ತಾರೆ, ಇವ್ರಿಗೂ ಭಯ ಜಾಸ್ತಿ ಇರುತ್ತೆ. ಪ್ಲಸ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ದಿನ ವರ್ಕ್ ಮಾಡಿ ಆಮೇಲೆ ಯೋಚನೆ ಮಾಡ್ತಾರೆ US ಗೆ ಹೋಗ್ಲಿಕ್ಕೆ. ಮತ್ತೆ ವಾಪಸ್ ಮೈಸೂರಿಗೆ ಬಂದು ಅವ್ರ ಫಾದರ್ ಹತ್ರ ಶೇರ್ ಮಾಡಿದಾಗ ಅವ್ರ ಫಾದರ್, ನೀವು ಪರ್ಪಸ್ ಏನು, ನೀನು ಅಪ್ಲೈ ಮಾಡಿದ ಪರ್ಪಸ್ ಏನು, ವುಮೆನ್ಸ್ ಗೆ ಆಪರ್ಚುನಿಟಿ ಬರ್ಬೇಕು ಅಂತ. ನೀನ್ ಇವಾಗ ಸಡನ್ ಆಗಿ ಈ ತರ ಕೆಲಸ ಬಿಟ್ರೆ ರಾಂಗ್ ಮೆಸೇಜ್ ಸೊಸೈಟಿಗೆ ಹೋಗುತ್ತೆ. ಅವ್ರು ಅರ್ಥ ಮಾಡ್ಕೊಂತಾರೆ ಮ್ಯಾನೇಜ್ಮೆಂಟ್ ಅವರು, ವುಮೆನ್ಸ್ ಗೆ ಆ ಒಂದು ಕಮಿಟ್ಮೆಂಟ್ ಇರೋದಿಲ್ಲ, ಅದಕ್ಕೆ ಅವ್ರು ಕೆಲಸ ಬಿಟ್ಟೋದ್ರು ಅಂತ ರಾಂಗ್ ಮೆಸೇಜ್ ಹೋಗುತ್ತೆ. ಸೊ ಆ ರೀಸನ್ ಇಂದ ನೀನ್ ಕಂಟಿನ್ಯೂ ಮಾಡ್ಬೇಕು ಅಂತ ಅವ್ರ ಫಾದರ್ ಹೇಳ್ತಾರೆ. ಆ ಫಾದರ್ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಅವರು ಕೆಲಸನ ಕಂಟಿನ್ಯೂ ಮಾಡಿ ಅದಾದ್ಮೇಲೆ ಪ್ರಾಪರ್ ರೆಸಿಗ್ನೇಷನ್ ಎಲ್ಲ ಬರೆದು ರಿಸೈನ್ ಆಗ್ತಾರೆ. ತುಂಬಾ ಚೆನ್ನಾಗಿದೆ ಸರ್ ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದಕ್ಕೆ. ಸೊ ಇದೇ ತರ ಇದೆ one the more that our Abdul Kalam, our APJ Abdul Kalam sir, this is also very nervous, na? What are the, you told na, nervous word is there, nervous jati ಇದೆ that ತುಂಬಾ ಗಾಬರಿ ಆಯ್ತು. ಗಾಬರಿ ಆಯ್ತಾ. That also very super story ಇದೆ that but okay, we have the time concern other guy, that is also very good his ಎಕ್ಸಾಂಪಲ್, ಸ್ಟೋರಿ ಎಕ್ಸಾಂಪಲ್. ಎಕ್ಸಾಂಪಲ್ ಇದೆ. ಖಂಡಿತ ಸರ್. ಈಗ ನಮಗೆ ಈ ಕ್ಲಾಸಸ್ ಆದ್ಮೇಲೆ ಪ್ರಾಬಬಲಿ ಇನ್ನೊಂದು 2 ಕ್ಲಾಸ್ ಆದ್ಮೇಲೆ ಸ್ಟೂಡೆಂಟ್ಸ್ ಗೆ ಅಂತ ಒಂದು ಟೈಮ್ ಸಿಗುತ್ತೆ, ನಿಮಗೆ ಅಂತ ಒಂದು ಟೈಮ್ ಸಿಗುತ್ತೆ. ನೀವೊಂದು ಪ್ರೆಸೆಂಟೇಶನ್ ಕೊಡ್ಬೇಕಾಗತ್ತೆ. ಜಸ್ಟ್ ಲೈಕ್ ದಟ್ ನಾನು ಹೇಗೆ PPTs ಮಾಡಿದ್ದೀನೋ ಅದೇ ತರ ನೀವು ಕೂಡ PPT ಮಾಡಿ ನೀವು ಕೂಡ ಸ್ಕ್ರೀನ್ ಶೇರ್ ಮಾಡಿ ನೀವು ನಿಮ್ಮ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ಬೋದು. ಖಂಡಿತ ಆ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಸ್ಟೋರಿ ಟೆಲ್ಲಿಂಗ್ ಮಾಡ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಆಗುತ್ತೆ? ಸೊ ವೊಕ್ಯಾಬುಲರಿ ತುಂಬಾ ಇಂಪಾರ್ಟೆಂಟ್, ಕನೆಕ್ಟಿಂಗ್ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ವೊಕ್ಯಾಬುಲರಿ ಮತ್ತೆ ಕನೆಕ್ಟಿಂಗ್ ವರ್ಡ್ಸ್ ನ ಈ ಒಂದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಈ ಇಮೇಜಸ್ ನೋಡಿದ್ರೆ ಏನ್ ಅರ್ಥ ಆಗುತ್ತೆ? What do you understand by this images? Two This images. boy got one wallet and Very then good. he gave it to the person who Douglas. had lost it. Very good. ಕನ್ನಡದಲ್ಲಿ ಹೇಳೋದಾದ್ರೆ can you try? Okay. A boy means ಹುಡುಗ, ಒಂದು ಹುಡುಗನಿಗೆ. ಅಚ್ಚಾ ಮಗು ಬೋಲ್ನಲ್ತಿ. ಒಂದು ಮಗುಗೆ, ಮಗು ಆರ್ ಹುಡುಗ. Means one random now I see that he has picked it thinking someone else, right? Correct. So I'll start like this, na? Okay. Once upon a time as well. One time ಅಲ್ಲಿ ಒಂದು ಟೈಮ್ ಅಲ್ಲಿ ಹೀಗೆ ಒಂದು ಟೈಮ್ ಅಲ್ಲಿ ಒಂದು ದಿವಸ वन बॉय को क्या था, ಹುಡುಗ ಹಾ ಒಂದು ಹುಡುಗ फाउंड वॉलेट. फाउंड को क्या बोलेंगे? ಸಿಕ್ತು. ವಾಲೆಟ್ ಸಿಕ್ತು.
Naveen, sikta or Siktu. siktu? What will happen? Siktu, Is siktu, found. Okay. sikta is a question, sir. Siktu wallet. ನಿಮ್ಗೆ ವ್ಯಾಲೆಟ್ Okay, okay. ಸಿಕ್ತಾ is a question, ಸಿಕ್ತು is a statement. Okay, okay. Wallet Siktu. Like while like melee walking. While walking, I want to. ಕರೆಕ್ಟ್ ಕರೆಕ್ಟ್ ರಸ್ತೆ walking ಮೇಲೆ on road. ರಸ್ತೆ ಮೇಲೆ ವಾಕ್ ರಸ್ತೆ ಮಾಡ್ಬೇಕಾದ್ರೆ ಮೇಲೆ ವಾಕ್ ಮಾಡಬೇಕು. ಓಕೆ. he looked here and there ऐसा कुछ डाल सकते ಹಾ, हैं. ಅಲ್ಲಿ ಇಲ್ಲಿ ನೋಡ್ದ. ಹಿಯರ್ ಅಂಡ್ ದೇರ್ ಮೀನ್ಸ್ ಹಾ, ಅಲ್ಲಿ ಹಾ. ಇಲ್ಲಿ. ಹಾ. ಸೊ ಅವನು ಅವನು ಇಸ್ ರೈಟ್ ಕರೆಕ್ಟ್ ಕರೆಕ್ಟ್ ಅವನು ಇಸ್ ಕರೆಕ್ಟ್. ಹಾ. ಹಿ ಮೀನ್ಸ್ ಅವನು. ಅವನು ಅಲ್ಲಿ ಇಲ್ಲಿ ನೋಡಿ ಹ್ಮ್ ನೋಡ್ತೀನಿ. ನೋಡಿ ನೋಡಿ ಕರೆಕ್ಟ್ ದಟ್ಸ್ ಕರೆಕ್ಟ್. ನೋಡಿ ಇಸ್ ರೈಟ್ ಕರೆಕ್ಟ್. ಅಲ್ಲಿ ಇಲ್ಲಿ ನೋಡಿ he नहीं ಅಲ್ಲಿ ಇಲ್ಲಿ ನೋಡಿ then what can I say he saw one person ಒಬ್ಬ looking ಅಂಕಲ್ for ನ wallet. ನೋಡ್ತಾರೆ, ಒಬ್ಬ ಅಂಕಲ್ ನ ನೋಡ್ತಾರೆ. like ಒಬ್ಬ means olden. ಒಬ್ಬ ಮೀನ್ಸ್ ಒನ್. ಒಬ್ಬ ಮೀನ್ಸ್ ಒನ್. अच्छा ಒಬ್ಬ means one. ಒಬ್ಬ ಅಂಕಲ್ ಹುಡ್ತಾ ಇದ್ದೀನಿ ಲೈಕ್ ಲುಕಿಂಗ್ ಹುಡ್ತಾ ಹಾ, ಹಾ. ಇದ್ದೀನಿ ಏನೋ. ಒಬ್ಬ ಅಂಕಲ್ಗೆ ಕೇಳಿದ್ರು, ಅಂಕಲ್ ಪರ್ಸ್ ನಿಮ್ದಾ? ದಟ್ ಇಸ್ ನೆಕ್ಸ್ಟ್ ಹುಡ್ತಾ ಇದ್ದೀನಿ ಅವನು ನೋಡಿ ದನು. ಹಾ 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 ಓಕೆ. ಅಂಕಲ್ ಪರ್ಸ್ ಹುಡುಕೋದನ್ನ ನೋಡಿದ್ನು. ಕರೆಕ್ಟ್. ಹಾ ನೋಡ್ದನು. ಕರೆಕ್ಟ್. ವೆರಿ ಗುಡ್. ನೋಡ್ದನು. ಕರೆಕ್ಟ್. ಈ asked ಅವನು ಹೋಗಿ he went and asked, I want to say. So ಅವನು ಹೋಗಿ ಅಂಕಲ್ ಪರ್ಸ್ ನಿಮ್ದಾ ಅಂತ ಕೇಳ್ದ. ಅಂಕಲ್ ಈ ಪರ್ಸ್ ನಿಮ್ದಾ? ವೆರಿ ಗುಡ್. ಅಂಕಲ್ ಅಂಕಲ್ ಹೌದು ಮೀನ್ಸ್ ಸೆಡ್ ಎಸ್. ನನಗೆ ಪರ್ಸ್ ನಂದೇ ಪರ್ಸ್, ಈ ಪರ್ಸ್ ನಂದೇ. ನಮ್ದೇ ಪರ್ಸ್, ಈ ಪರ್ಸ್ ನಮ್ದೇ. ಸೊ he ಅವನು ವಾಪಸ್ ಕೊಟ್ಟ. he was happy that he gave even money was there, still he gave. Correct. I want to say he was happy that he didn't steal it. I want to say like that. He was happy that ಹುಡುಗ ಹಣ ಸಮೇತ ವಾಪಸ್ ಕೊಟ್ಟ. ಸಮೇತ ಮೀನ್ಸ್ with that. Correct. So I'll say ಅವನು ಅದಕ್ಕೆ ಕಡಿ ಲೈಕ್ ವಾಪಸ್ ಕೊಟ್ಟ. ಹ್ಯಾಪಿ ಖುಷಿ ತುಂಬಾ ಸಂತೋಷ ಆಯ್ತು. that he returned it. तो return को क्या बोलना है? ವಾಪಸ್ ಕೊಟ್ಟ. ವಾಪಸ್ ಕೊಟ್ಟ ಅಥವಾ ರಿಟರ್ನ್ ಕೊಟ್ಟ. ಕರೆಕ್ಟ್. ವಾಪಸ್ ರಿಟರ್ನ್ ಕೊಟ್ಟ. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಸಿ ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ಸ್ಟೋರಿ ಟೆಲ್ಲಿಂಗ್ ಗೆ ವೆಕಾಬುಲರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ಸ್ಟೋರಿಗೆ ಸಂಬಂಧಪಟ್ಟ ಕೆಲವೊಂದು ವರ್ಡ್ಸ್ ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಒಂದು ರಸ್ತೆ ಮೀನ್ಸ್ ರೋಡ್ ಮೀನ್ಸ್ ರಸ್ತೆ. ಫೌಂಡ್ ಮೀನ್ಸ್ ಕಂಡನು. ಕಂಡನು ಮೀನ್ಸ್ ನೋಡ್ದ, ಅದನ್ನ ಪರ್ಸ್ ಕಂಡನು. ವಿ ಕ್ಯಾನ್ ಸೇ ಲೈಕ್ ದಟ್. ಫೌಂಡ್ ಐ ವಾಂಟೆಡ್ ಟು ಆಸ್ಕ್. ಕಂಡನು ಪರ್ಸ್ ಕಂಡನು. ನೆಕ್ಸ್ಟ್ ರಿಟರ್ನ್ ಮೀನ್ಸ್ ಹಿಂದಿರುಗಿಸಿದನು. ಹಿಯರ್ ವಿ ಹ್ಯಾವ್ ರಿಟರ್ನ್ ಕೊಟ್ಟ. ವಿಲ್ ಕೀಪ್ ಇಟ್ ಸಿಂಪಲ್. ರಿಟರ್ನ್ ಕೊಟ್ಟ, ರಿಟರ್ನ್ ಮಾಡ್ದ. ರಿಟರ್ನ್ ಮಾಡ್ದ, ಮಾಡಿದ. ಯು ಕ್ಯಾನ್ ಸೇ ಮಾಡಿದ ಮೀನ್ಸ್ ಹಿ ಡಿಡ್ ಇಟ್. Okay. Yes, even we can say he thanked him. ಥ್ಯಾಂಕ್ಸ್, ಧನ್ಯವಾದ ಹೇಳಿದ. ಧನ್ಯವಾದ ಯು ಕ್ಯಾನ್ ಯೂಸ್ ಇಟ್, ರೈಟ್? ಧನ್ಯವಾದ ವಿ ಹ್ಯಾವ್ ಯೂಸ್ಡ್ ಅ ಲಾಟ್. ಧನ್ಯವಾದ. ಧನ್ಯವಾದ ಹೇಳಿದನು. ಥ್ಯಾಂಕ್ಡ್. ಓಕೆ. ಲಾಸ್ಟ್ ಮೀನ್ಸ್ ಕಳೆದುಕೊಂಡ. ವಿ ಹ್ಯಾವ್ ಟು ಯೂಸ್ ಇಟ್. ನಾನು ಪರ್ಸ್ ಕಳೆದುಕೊಂಡೆ, ಅವನು ಪರ್ಸ್ ಕಳೆದುಕೊಂಡನು. ವಿ ಟಾಕ್ಡ್ ಅಬೌಟ್ ವಿ ಡಿಸ್ಕಸ್ಡ್ ಇನ್ ದ ಟೆನ್ಸಸ್. ಕಳೆದುಕೊಂಡ, ಕಳೆದು ಮೀನ್ಸ್ ಲಾಸ್ಟ್. ಕೊಂಡನು ಮೀನ್ಸ್ ಫಾರ್ ದ ಥರ್ಡ್ ಪರ್ಸನ್ ವಿ ವಿಲ್ ಸೇ.
If it is a female means we will say kaledukondalu. Instead of nu, we will use lu. For plural, we will say kaledukondaru. You remembered all the tense we have talked. Yes, plural is lu, right? No. Lu means for female. Female, Acha, he, because here it is he, so kalena kondunu. Kaledukondanu. This is for male. Male. Okay. Lu, and when plural hai ru. Correct. So this you can use for plural or respect. You can use it for male or female. Kaledukondaru. Okay. So worried, you can use worry. Worry agidda. Worry. Naveen, here. See, we say kalade vara, kalade mada. Kaleda vara, correct. Kaleda vara means what we already spent. Kaleda means that word is also there. Kaleda vara. In basically we will say odvara. So the same word kaleda vara, what we say, it is like odvara. Baro vara, hodvara. Hodvara means past happened, right? So here kaleda vara means, it's happened, the time is already lost. In that context, we'll say kaladvara. Okay. So, but the essential meaning is lost only. Lost only, correct. Kaleda means lost. You got it, sir? Yeah. Okay. So these are the words. Let me repeat. Road means raste. Found means kandanu. Return you can use. Return madida. Thanked, ಧನ್ಯವಾದ ಹೇಳಿದನು. Lost, ಕಳೆದುಕೊಂಡನು. Worried, worry agidda. So you can use the same word. For worried and returned, you can use the same words for make it simple. Apart from this, these 4 words are clear? Road, found, thanked, and lost. Okay. Yeah. Yes. Good. So I'll show you the English sentence. Okay. So now you have to take some time, maybe 5 minutes. So then you should tell in your own words. Tell in your own words means you can change the story here and there, and the moral should be same. End of the day, it should be in Kannada. So you try to remember all the words which you have learned so far, and try to use those words. You no need to use exact words as written here, right? So you no need to translate exactly each and every word, but context matters. You try to give that context. Is it simple? One line at a time. Once there was a boy named Raju. One time alli Raju ಅನ್ನುವಂತ ಹುಡುಗ ಇದ್ದ. One time alli means once upon a time, okay? So ಒಂದು ಕಾಲದಲ್ಲಿ ರಾಜು ಎಂಬ ಹುಡುಗ ಇದ್ದ. Very good. ಒಂದು ಕಾಲದಲ್ಲಿ ರಾಜು ಅನ್ನೋ ಹುಡುಗ ಇದ್ದ. Next, one day he found a wallet on a road. ಒಂದಿನ ಅವನಿಗೆ ವಾಲೆಟ್ ರೋಡ್ ಅಲ್ಲಿ ಸಿಕ್ತು. ಸಿಕ್ಕಿತು. He found. ಅವನಿಗೆ ವಾಲೆಟ್ ಸಿಕ್ಕಿತು. It had a lot of money inside. ಆ ವಾಲೆಟ್ ಅಲ್ಲಿ ತುಂಬಾ ಮನಿ ಇತ್ತು. Money means ಹಣ. You can use money only. It had a lot of money inside. ತುಂಬಾ ಹಣ ಇತ್ತು. Raju picked it up and waited near the place where he found it. Raju ಅದನ್ನ ತಗೊಂಡು, picked means ತಗೊಂಡು. Raju pick ಮಾಡಿ, you can use English word only. Raju ಅದನ್ನ pick ಮಾಡಿ, ಅದೇ ಪ್ಲೇಸ್ ಅಲ್ಲಿ ವೆಯ್ಟ್ ಮಾಡ್ದ. ರಾಜು ಅದನ್ನ ಪಿಕ್ ಮಾಡಿ ಅದೇ ಪ್ಲೇಸ್ ಅಲ್ಲಿ ವೆಯ್ಟ್ ಮಾಡ್ದ. After some time, a man came running looking worried. ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಒಬ್ಬ ಮನುಷ್ಯ, ಯು ಕ್ಯಾನ್ ಯೂಸ್ ಅಂಕಲ್, ಒಬ್ಬ ಅಂಕಲ್ ರನ್ ಮಾಡ್ಕೊಂಡ್ ಬಂದ. ರನ್ನಿಂಗ್ ಮೀನ್ಸ್ ರನ್ ಮಾಡ್ಕೊಂಡ್ ಬಂದ. ಅವರು ತುಂಬಾ ವರಿ ಆಗಿದ್ರು. ರಾಜು ಆಸ್ಕ್ಡ್, ಡಿಡ್ ಯು ಲಾಸ್ಟ್ ಸಮಥಿಂಗ್?
ರಾಜು ಕೇಳ್ದ, ನೀವೇನಾದ್ರೂ ಕಳೆದುಕೊಂಡಿದ್ದೀರಾ? ಲಾಸ್ ಮೀನ್ಸ್ ಕಳೆದುಕೊಂಡಿದ್ದೀರಾ. ಏನಾದ್ರೂ ಮೀನ್ಸ್ ಸಮಥಿಂಗ್. ಡಿಡ್ ಯು ಲಾಸ್ ಸಮಥಿಂಗ್? ನೀವೇನಾದ್ರೂ ಕಳೆದುಕೊಂಡಿದ್ದೀರಾ? ದ ಮ್ಯಾನ್ ಸೆಡ್, ಯು ಕ್ಯಾನ್ ಯೂಸ್ ದ ಅಂಕಲ್ ಸೆಡ್. ಅಂಕಲ್ ಹೇಳಿದ್ರು, ಸೆಡ್ ಮೀನ್ಸ್ ಹೇಳಿದ್ರು. ಹೌದು, ಎಸ್, ಐ ಲಾಸ್ಟ್ ಮೈ ವ್ಯಾಲೆಟ್. ನನ್ನ ವ್ಯಾಲೆಟ್ ಕಳೆದೋಗಿದೆ, ಅಥವಾ ನನ್ನ ವ್ಯಾಲೆಟ್ ಕಳೆದುಕೊಂಡೆ. ರಾಜು ರಿಟರ್ನ್ ದ ವಾಲೆಟ್ ಟು ದ ಮ್ಯಾನ್. ರಾಜು ಆ ವಾಲೆಟ್ ನ ಆ ಅಂಕಲ್ಗೆ ವಾಪಸ್ ಕೊಟ್ರು. ವಾಪಸ್ ಕೊಟ್ಟ, ಯು ಕ್ಯಾನ್ ಯೂಸ್. ದ ಮ್ಯಾನ್ ವಾಸ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ರಾಜು ಫಾರ್ ಹಿಸ್ ಆನೆಸ್ಟಿ. ಆ ಅಂಕಲ್ ತುಂಬಾ ಖುಷಿಯಾಗಿ ರಾಜುಗೆ ಧನ್ಯವಾದ ಹೇಳ್ದ ಅವನ ಹಾನೆಸ್ಟಿಗೆ. ಮಾರಲ್, ಆನೆಸ್ಟಿ ಇಸ್ ಆಲ್ವೇಸ್ ರಿವಾರ್ಡೆಡ್. ಸೊ ನೀತಿ, ಮಾರಲ್ ಮೀನ್ಸ್ ನೀತಿ ಪಾಠ, ನೀತಿ. ಐ ಥಿಂಕ್ ಇಟ್ಸ್ ಸೇಮ್ ವರ್ಡ್ ಇನ್ ಹಿಂದಿ. ನೀತಿ ಆಯೋಗ್, ನೀತಿ. Correct. Yes. So moral means ನೀತಿ. Honesty is always rewarded. Honesty ಅನ್ನೋದು ಯಾವಾಗೂ ಕೂಡ ರಿವಾರ್ಡ್ ಮಾಡುತ್ತೆ. ಆಲ್ವೇಸ್ ಮೀನ್ಸ್ ಯಾವಾಗ್ಲೂ. ಆಲ್ವೇಸ್, ಯಾವಾಗ್ಲೂ ಲೇಟ್ ಆಗಿ ಬರ್ತೀಯಾ, ಯು ಕಮ್ ಆಲ್ವೇಸ್ ಲೇಟ್. ಯಾವಾಗ್ಲೂ, ರಿಪೀಟೆಡ್ ಆಕ್ಷನ್. So now definitely you can use a AI tool, or you can use translator, but try to come up with your own words. You don't need to tell exact, you don't need to become a translator. Okay, you can modify the story here and there. Try to use the language. Is that clear? What is the activity you have to do? Yes, Is the it same easy or story. difficult? Sorry, yes sir. The same story, we need to change the Yeah. wording. Yes, same story, but you can change. You know, I said man, instead of man I said uncle. Okay. That changes you can make. Instead of Raju, you can name some other person, or you can say boy. Okay. That changes. Smriti ma'am, is that okay? Is it very difficult? No, it's okay. Okay. No, if you feel difficult, you can go by one line. So that's completely okay. But the task is, with the help of pictures, we should be able to, generate a story in the language. That is the context. Rajesh, okay ನಿಮ್ಗೆ? Okay. So time ತಗೊಳ್ಳಿ. Maybe we'll start by 10:05. ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ? ರಮೇಶ್ ಅವರೇ, ನೀವು ಸ್ಟಾರ್ಟ್ ಮಾಡ್ತೀರಾ? ಓಕೆ ಅಲ್ವಾ? Okay. ಡನ್. ಓಕೆ. ಸೊ ವಿಲ್ ವೇಟ್ ಫಾರ್ ರಮೇಶ್ ಜಿ. ಬೇರೆಯವರು ಕೂಡ ಪ್ರಿಪೇರ್ ಆಗಿ. ಎವ್ರಿಬಡಿ ಪ್ರೆಸೆಂಟ್ ಮಾಡಬೇಕು. ಎಸ್ ರಮೇಶ್ ಸರ್, ದಯವಿಟ್ಟು ಸ್ಟಾರ್ಟ್ ಮಾಡಿ. Let me try. Okay. ಖಂಡಿತ ಸರ್, ತೊಂದರೆ ಇಲ್ಲ. ದಿಸ್ ಇಸ್ ಅ ಸೇಫ್ ಪ್ಲೇಸ್ ಟು ಮೇಕ್ ಮಿಸ್ಟೇಕ್ಸ್. ಯುವರ್ ಮಿಸ್ಟೇಕ್ಸ್ ಆರ್ ವೆಲ್ಕಮ್. Okay. I just I had changed the situation. The same kind of stuff, but maybe ಸ್ವಲ್ಪ ಬೇರೆ the thing ಸಿಚುವೇಶನ್. is, ಓಕೆ, ತೊಂದರೆ ಇಲ್ಲ, ಹೇಳಿ ಸರ್. okay. Yeah. So ಒಂದೊಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಒಂದು ನೇಮ್, ಒಂದು ಬಾಯ್ ನೇಮ್ ಜಾಕ್. ಓಕೆ, ಒಬ್ಬ ಬಾಯ್ ನೇಮ್ ಜಾಕ್. ಓಕೆ. ಒಂದು ಹುಡುಗನ ಹೆಸರು ಜಾಕ್. Jack, and how do we say, the Jack was known for his honesty. ಸೊ ಜಾಕ್ ಅವನ ಹಾನೆಸ್ಟಿಗೆ ಹೆಸರುವಾಸಿ. Jack was known for his honesty. Named for means ಹೆಸರುವಾಸಿ. Known for means ಹೆಸರುವಾಸಿ. Okay, fine. ಒಂದು ಡೇ ಜಾಕ್ ಸಿಕ್ಕಿತ್ತು ವ್ಯಾಲೆಟ್ ಆನ್ ದ ರಸ್ತೆ. ಓಕೆ, ಜಾಕ್ಗೆ ರಸ್ತೆ ಮೇಲೆ
ರಸ್ತೆ ಮೇಲೆ ವಾಲೆಟ್ ಸಿಕ್ಕಿದ್ದು. ಹ್ಮ್ The wallet, full of money. ವಾಲೆಟ್ ಒಳಗಡೆ ಇನ್ಸೈಡ್ ರೈಟ್ Wallet ಒಳಗಡೆ ಹಣ, full of ಹಣ. ಜಾಸ್ತಿ ಹಣ ಇತ್ತು ಅಥವಾ ಫುಲ್ ಹಣ ಇತ್ತು. Full ಹಣ ಇತ್ತು. And the wallet had a name. How do you say it? The ವಾಲೆಟ್ ಮೇಲೆ ಹೆಸರಿತ್ತು. ವಾಲೆಟ್ ಮೇಲೆ ಆನ್ ವಾಲೆಟ್ wallet ಮೇಲೆ ಹೆಸರು ಇತ್ತು. Jack knew that he should return, the wallet to the owner. ಸೊ ಜಾಕ್ಗೆ ಗೊತ್ತಿತ್ತು ವಾಲೆಟ್ ಓನರ್ಗೆ ರಿಟರ್ನ್ ಮಾಡ್ಬೇಕು ಅಂತ. ಜಾಕ್ಗೆ ಗೊತ್ತು ವಾಲೆಟ್ ವಾಪಸ್ ಓನರ್ಗೆ ರಿಟರ್ನ್ ಮಾಡ್ಬೇಕು ಅಂತ. ಓನರ್ಗೆ ರಿಟರ್ನ್ ಮಾಡ್ಬೇಕು. Jack went door to door asking if anyone had lost their wallet. ಓಕೆ, ಜಾಕು ಮನೆಗೂ ಹೋದ. ಡೋರ್ ಟು ಡೋರ್ ಮೀನ್ಸ್ ಮನೆಗೂ ಮೀನ್ಸ್ ಈಚ್ ಅಂಡ್ ಎವ್ರಿ ಹೌಸ್. ಆ ಮನೆಯಲ್ಲಿ ನಿಮ್ಮ ವಾಲೆಟ್ ಲಾಸ್ಟ್ ಆಗಿದ್ಯಾ ಅಂತ ದಟ್ ಈಸ್ ಲಾಸ್ಟ್ ಕೇಳುತ್ತಿದ್ದ ಮೀನ್ಸ್ ಆಸ್ಕಿಂಗ್. ಕೇಳುತ್ತಿದ್ದ ಆಸ್ಕಿಂಗ್ ಲಾಸ್ಟ್ ಕಳೆದುಕೊಂಡಿದ್ದೀರಾ ಅಂತ. ಸೊ ಯು ಕ್ಯಾನ್ ಯೂಸ್ ಲಾಸ್ಟ್. ನಿಮ್ಮ ವಾಲೆಟ್ ಲಾಸ್ಟ್ ಆಗಿದ್ಯಾ. ಓಕೆ. ಜಾಗ್ ಮನೆಗೂ ಕೇಳುತ್ತಿದ್ದ. ಹೋಗಿ ಮೀನ್ಸ್ ಹೋಗಿ ಕೇಳುತ್ತಿದ್ದ ನಿಮ್ದೆ ವಾಲೆಟ್ ಲಾಸ್ಟ್ ಆಗಿದ. ವೆರಿ ಗುಡ್. ಅಥವಾ ಮೀನ್ಸ್ ಆರ್. ಓಕೆ. ಆಮೇಲೆ ಕರೆಕ್ಟ್. ಫೈನಲಿ ಹೌ ಡು ಯು ಸೇ? ಕೊನೆ ಎಂಡ್. ಕೊನೆಗೆ ಫೈನಲಿ he found the owner. How do you say? ಕೊನೆಗೆ ಆ ವಾಲೆಟ್ ಓನರ್ ಸಿಕ್ದ. ಕೊನೆಗೆ ಆ ವಾಲೆಟ್ ಓನರ್ ಸಿಕ್ಕಿದೆ. Jack returned the wallet to the owner. The owner was so happy and rewarded. ತುಂಬಾ ಖುಷಿ ಆಯ್ತು and rewarded back Jack with small gift as a thank you note. ಸೊ ಜಾಕ್ಗೆ ಓನರ್ ಥ್ಯಾಂಕ್ ಯು ನೋಟ್ ಆಗಿ ಒಂದು ಗಿಫ್ಟ್ ನ ಕೊಟ್ಟ. ವೆರಿ ಗುಡ್ ಸರ್. ಗುಡ್ ಸ್ಟೋರಿ. ಗುಡ್ ಮಾಡಿಫಿಕೇಶನ್. ವೆರಿ ಗುಡ್. ಚೆನ್ನಾಗಿ ಟ್ರೈ ಮಾಡಿದ್ರಿ. ಡೆಫಿನೆಟ್ಲಿ ನೀವು ತುಂಬಾ ವರ್ಡ್ಸ್ ಯೂಸ್ ಮಾಡಿದ್ದೀರಾ. ದಟ್ಸ್ ವೆರಿ ಇಂಪ್ರೆಸಿವ್. ಥ್ಯಾಂಕ್ ಯು. ರಾಜೇಶ್ ಜಿ, ನೀವು ಟ್ರೈ ಮಾಡ್ತೀರಾ? ಓಕೆ, ಟ್ರೈ ಮಾಡಿ. ವಿಲ್ ಟ್ರೈ. ಐ ವಿಲ್ ಟ್ರೈ. ಓಕೆ. ವಿಲ್ ಸಿ. ವೆಲ್ಗಡೆ ಒಬ್ಬ ಹುಗ ರಾಮು ರಸ್ತೆಯಲ್ಲಿ ವಾಕ್ ಆಯ್ತಾ. ವಾಕ್ ಮಾಡಿದ್ದೀನಿ. ಲೆಟ್ ಮಿ ಕರೆಕ್ಟ್ ಸರ್. ವಾಕ್ ಮಾಡಿದ್ದೀನಿ ಮೀನ್ಸ್ ಐ ಆಮ್ ಡೂಯಿಂಗ್ ವಾಕಿಂಗ್. ಓಕೆ. ವಾಕ್ ಮಾಡುತ್ತಿದ್ದ ಮೀನ್ಸ್ ಹಿ ಇಸ್ ಡೂಯಿಂಗ್ ಇಟ್. ವಾಕ್ ಮಾಡುತ್ತಿದ್ದ. ವಾಕ್ ಮಾಡುತ್ತಿದ್ದ. ಅಂಡ್ ಇನ್ ದ ರಸ್ತೆ ಅವನೇ ದ ಪರ್ಸ್ ಸಿಕ್ತಾ. ಒಂದ್ ಪರ್ಸ್ ಸಿಕ್ತು. ಪರ್ಸ್ ಸಿಕ್ತು. ಮತ್ತು ಸ್ವಲ್ಪ ಜಾತಿ ದೊಡ್ಡ ಧನ್ ಮನಿ ಅಥವಾ ಹಣ ಇತ್ತು, ಮನಿ ಇತ್ತು, ಜಾಸ್ತಿ ಮನಿ ಜಾಸ್ತಿ ಮನಿ ಇತ್ತು. ಇದ ಖುಷಿ ಆಯ್ತು. ಅವನಿಗೆ ಖುಷಿ ಆಯ್ತು. ಸ್ವಲ್ಪ ಸಮಯ ಇದೆ.
ಸ್ವಲ್ಪ ಸಮಯ ಇದೆ, ಒನ್ ಓಲ್ಡ್ ಪರ್ಸನ್ ಬರತ್ತು ಬಂದಿತು ಒನ್ ಓಲ್ಡ್ ಪರ್ಸನ್ ಬಂದಿತು. ಬಂದಿತು ವಿ ವಿಲ್ ಯೂಸ್ ಇಟ್ ಫಾರ್ ಆಬ್ಜೆಕ್ಟ್ ಸರ್. ಬಸ್ ಬಂದಿತು, ಕಾರ್ ಬಂದಿತು. ಫಾರ್ ಪರ್ಸನ್ಸ್ ಬಂದರು, ರು ವಿ ವಿಲ್ ಬಂದರು. ಯೂಸ್. ಒನ್ ಪರ್ಸನ್ ಓಲ್ಡ್ ಪರ್ಸನ್ ಬಂದರು. ದ ಪರ್ಸನ್ ದ ಜಾತಿ ಸ್ಯಾಡ್ ಆಯ್ತಾ, ಬೇಜಾರ್ ಆಯ್ತಾ, ಗಾಬರಿ ಇದೆ, ಬೇಜಾರಲ್ಲಿದ್ರು, ಗಾಬರಿ ದುಃಖಿ ಆಯ್ತಾ, ಆಗಿದ್ರು. ರಾಮು ಕೇಳ್ಕೊಂಡು ನೀವು ಯಾಕೆ ಇಷ್ಟು ದುಃಖಿ ಆಯ್ತಾ, ದುಃಖಿ ಆಗಿದ್ದೀರಾ, ದುಃಖಿ ಆಗಿದ್ದೀರಾ, ದುಃಖಿ ಆಯ್ತಾ. ದ ಓಲ್ಡ್ ಪರ್ಸನ್ ಹೇಳಿ ದಟ್ ಮೇಲ್ಗಡೆದ ಪರ್ಸ್ ಮಿಸ್ಪ್ಲೇಸ್ ಆಯ್ತಾ ಇದೆ ರಸ್ತೆಯಲ್ಲಿ, ಮಿಸ್ ಆಗಿದೆ, ನನ್ನ ಪರ್ಸ್ ಮಿಸ್ ಆಗಿದೆ, ಅಂಡ್ ತುಂಬಾ ಅರ್ಜೆಂಟ್ ಇದೆ, ಮೈ ವೈಫ್ ದಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಯ್ತಾ, ನನ್ನ ವೈಫ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಆಗಿದೆ, ಅಂಡ್ ದ ಮನಿ ನಾವು ಮಿಸ್ಪ್ಲೇಸ್ ಆಯ್ತಾ, ತುಂಬಾ ಜಾಸ್ತಿ ಡಿಸ್ಟರ್ಬ್. ಆಫ್ಟರ್ ದಟ್ ರಾಮು ಮುಕ್ ದಟ್ ಪರ್ಸ್ ರಿಟರ್ನ್ ಇದೆ, ಮುಕ್ ಆಫ್ಟರ್ ದ ರಾಮು ದಟ್ ಹೇಳಿ ಇದೆ ಪರ್ಸ್ ಇದೆ ಸೇಮ್ ಪರ್ಸ್ ಇದೆ, ಇದೇನಾ ಪರ್ಸು ಅಂತ ಕೇಳ್ದ ರಾಮು. ಇದೇ ಪರ್ಸ ಅಂತ ಕೇಳ್ದ. ಆಫ್ಟರ್ ವೆನ್ ನೋಡಿದೆ, ಓಲ್ಡ್ ಪರ್ಸನ್ ನೋಡಿದೆ, ತುಂಬಾ ಹ್ಯಾಪಿ ಆಯ್ತಾ, ಇದೆ ಸೇಮ್ ಪರ್ಸ್ ಇದೆ, ರಿಟರ್ನ್ ಮಾಡ್ಬೇಕು. ರಾಮ್ ಇದೆ ಹ್ಯಾಪಿಲಿ ದಟ್ ಖುಷಿ ಆಯ್ತಾ, ಅಂಡ್ ಖುಷಿಯಾಗಿ ರಿಟರ್ನ್ ಮಾಡಿದ್ದೆ. ಆಫ್ಟರ್ ದಟ್ ಓಲ್ಡ್ ಪರ್ಸನ್ ತುಂಬಾ ಜಾಸ್ತಿ ಇದೆ ಖುಷಿ ಆಯ್ತಾ, ಅಂಡ್ ಹ್ಯಾಪಿ ಆಯ್ತಾ, ಅಂಡ್ ಆಶೀರ್ವಾದ ಮಾಡಿದ್ರ. ಆಶೀರ್ವಾದ ಮಾಡಿದ್ರು. ವೆರಿ ಗುಡ್ ಸರ್, ವೆರಿ ಗುಡ್. ಗುಡ್ ಚೇಂಜಸ್. ಇಟ್ ರಿಲೇಟ್ ಟು ಇಂಡಿಯನ್ ಸ್ಟೋರಿ. ಥ್ಯಾಂಕ್ ಯು. ಎಸ್ ಸ್ಮೃತಿ ಮ್ಯಾಮ್, ನೀವು ಟ್ರೈ ಮಾಡ್ತೀರಾ? ಎಸ್ ಎಸ್ ಒಂದು ಕಾಲದಲ್ಲಿ ರಾಜು ಎಂಬ ಹುಡುಗ ಇದ್ದ. ವೆರಿ ಗುಡ್. ಒಂದು ದಿನ ರಸ್ತೆಯಲ್ಲಿ ಒಂದು ವಾಲೆಟ್ ಸಿಕ್ತು. ಅವನಿಗೆ ಒಂದು ವಾಲೆಟ್. ಒನ್ ವಾಲೆಟ್. ಟು ಮೆನಿ ಒಂದು ಹಾಗೆ. It had a lot of ಜಾಸ್ತಿ ಹಣ ಒಳಗೆ, ಆ ವಾಲೆಟ್ ಅಲ್ಲಿ ಜಾಸ್ತಿ ಇನ್ಸೈಡ್ ವಾಲೆಟ್ ಅಲ್ಲಿ ಜಾಸ್ತಿ ಹಣ ಒಳಗೆ ಇತ್ತು. ಒನ್ ಸೆಕೆಂಡ್. It had means it had. So see, ವಾಲೆಟ್ it had a lot of money inside, right? Inside means ಒಳಗಡೆ. ಆ ವಾಲೆಟ್ ಒಳಗಡೆ ಜಾಸ್ತಿ ಮನಿ ಇತ್ತು. A lot means ಜಾಸ್ತಿ. ಆ ವಾಲೆಟ್ ಅಲ್ಲಿ ಆ ವಾಲೆಟ್ ಒಳಗಡೆ ಜಾಸ್ತಿ ಹಣ ಇತ್ತು. ಇತ್ತು. ಕರೆಕ್ಟ್. ರಾಜು ತಗೊಂಡು, ರಾಜು ಅದನ್ನು ಇಟ್ಟುಕೊಂಡನು. ಅದು ಸಿಕ್ಕ ಪ್ಲೇಸ್ ವರೆಗೆ ಕಾಯುತ್ತಿದ್ದ. ರಾಜು ಅದನ್ನ ಎತ್ತಿಕೊಂಡು ಸಿಕ್ಕ ಪ್ಲೇಸ್ ಅಲ್ಲೇ ವೇಟ್ ಮಾಡ್ತಿದ್ದ. ರಾಜು picked it up and waited near the same place, right? So ರಾಜು ಅದನ್ನ ಪಿಕ್ ಮಾಡ್ಕೊಂಡು ಅದೇ ಪ್ಲೇಸ್ ಅಲ್ಲಿ ವೇಟ್ ಮಾಡ್ತಿದ್ದ. After some time, ಸ್ವಲ್ಪ ಸಮಯ ನಂತರ ಒಬ್ಬ ಅಂಕಲ್ ಮೀನ್ಸ್ ವರಿಡ್ ಚಿಂತೆಯಾಗಿದ್ರು, ವರಿ ಆಗಿದ್ರು, ಓಡಿ ಬಂದನು. ಕರೆಕ್ಟ್. ಬಂದರು ಬಿಕಾಸ್ ಅಂಕಲ್, ರೈಟ್? ಬಂದರು. ಎಸ್ ಬಂದರು. ಓಕೆ. ರಾಜು ನೀನು ಎಂದರು. ರಾಜು ಕೇಳಿದ. ರಾಜು ಆಸ್ಕ್ ಮೀನ್ಸ್ ಕೇಳಿದ. ಕೊಂಡಿಯಾ ಎಂದು ಕೇಳಿದನು. ನೀನು ಏನಾದ್ರೂ ಕಳೆದುಕೊಂಡಿದ್ಯಾ ಅಂತ ಕೇಳಿದನು. ನೀವೇನಾದ್ರೂ ಲಾಸ್ ಮಾಡ್ಕೊಂಡಿದ್ದೀರಾ ಅಂತಾನು ಕೇಳಿದ. ವಿ ಕ್ಯಾನ್ ಆಸ್ಕ್. ಆಸ್ಕ್ ಡಿಡ್ ಯು ಲೂಸ್ ಸಮಥಿಂಗ್.
ಕರೆಕ್ಟ್. ಸೊ ರಾಜು, ನೀವೇನಾದ್ರೂ ಕಳ್ಕೊಂಡಿದ್ದೀರಾ? ಕ್ಯಾನ್ ಯು ರಿಪೀಟ್ ಇಟ್? ನೀವು ಏನಾದ್ರೂ ಮೀನ್ಸ್ ಸಮಥಿಂಗ್, ನೀವು ಮೀನ್ಸ್ ಯು. ಹಾ ಹಾ ನೀವು ಹಾ ಹಾ ಏನಾದ್ರೂ, ನೀನು ಏನಾದರೂ ಇಟ್ ಈಸ್ ನಾಟ್ Lost. ನೀನು ಮೇಡಮ್, ಇಟ್ ಈಸ್ ನೀವು. ಡಿಡ್ Because- ಯು, ನೀವು, ನೀವು ರಾಜು ನೀವು ಏನಾದ್ರೂ ಏನಾದರೂ ಕಳೆದುಕೊಂಡಿದ್ದೀರಾ? ಕಳೆದುಕೊಂಡಿದ್ದೀರಾ? ठीक है, okay. The man said yes. Uncle said ಹೌದು, ನನ್ನ ವಾಲೆಟ್ ಕಳೆದು ಹೋಗಿದೆ. ಕೊಂಡಿದ್ದು ಕಳೆದು ಹೋಗಿದೆ ಅಥವಾ ಕಳೆದುಕೊಂಡಿದ್ದೇನೆ. ಹೋಗಿದೆ. ರಾಜು ರಾಜು ಅಂಕಲ್ಗೆ ಕೈಚಿ ಲವನ್ನು ಹಿಂದಿ. No, wallet you can use wallet man. Kaichila means wallet. You can use wallet only. Kaichila is wallet, yes. ರಾಜು ಅಂಕಲ್ಗೆ ವಾಲೆಟ್ ಹಿಂದಿರುಗಿಸಿದ, ವಾಪಸ್ ಕೊಟ್ಟ ಅಂತ. ವಾಪಸ್ you can use ವಾಪಸ್ ಕೊಟ್ಟ. ವಾಪಸ್ means returned. Correct. The man was happy. ಅಂಕಲ್ ತುಂಬಾ ಜಾಸ್ತಿ ಖುಷಿ, ಮತ್ತು ರಾಜುಗೆ ಲೈಕ್ ಪ್ರಾಮಾಣಿಕ means honesty. ಧನ್ಯವಾದ, he said. ಧನ್ಯವಾದ ಹೇಳಿದ. ಧನ್ಯವಾದ ಹೇಳಿದ. Moral, honesty is always rewarded. Like ಪ್ರಾಮಾಣಿಕತೆ ಯಾವಾಗೂ ಕೂಡ ಬಹುಮಾನ, always ಬಹುಮಾನ ಸಿಗುತ್ತದೆ. ಬಹುಮಾನ ಮೀನ್ಸ್ ರಿವಾರ್ಡ್. ಸಿಗುತ್ತೆ ಕರೆಕ್ಟ್. ಬಹುಮಾನ ಮೀನ್ಸ್ ರಿವಾರ್ಡ್ ಸಿಗುತ್ತೆ. ಪ್ರಾಮಾಣಿಕತೆಗೆ ಯಾವತ್ತೂ ಬಹುಮಾನ ಸಿಗುತ್ತೆ. ಪ್ರಾಮಾಣಿಕ ಮೀನ್ಸ್ ಆನೆಸ್ಟಿ ಇಸ್ ಆಲ್ವೇಸ್, ಯಾವಾಗಲೂ ಮೀನ್ಸ್ ಆಲ್ವೇಸ್. ಬಹುಮಾನ ಮೀನ್ಸ್ ರಿವಾರ್ಡ್. ಬಹುಮಾನ ಸಿಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಮ್ಯಾಮ್, ಗುಡ್ ಟ್ರೈ. ಎಸ್ ಲೆವಿನ್ ಸರ್. ಒಮ್ಮೆ ಇದು ಹುಡುಗ ಹೆಸರು ರಾಜು. ವೆರಿ ಗುಡ್. ಒಂದು ದಿನ ರಸ್ತೆಯಲ್ಲಿ ಅವನಿಗೂ ವಾಲೆಟ್ ಸಿಕ್ಕಿತು. ವೆರಿ ಗುಡ್. ಅವನು ತುಂಬಾ ಆಶ್ಚರ್ಯ ಆಯ್ತು. ಏಕೆಂದ್ರೆ ಆ ವಾಲೆಟ್ ಅಲ್ಲಿ ತುಂಬಾ ಮನಿ ಇದ್ರೆ. ವೆರಿ ಗುಡ್. ಅವನು ಅದನ್ನೇ ಆ ವಾಲೆಟ್ ತಗೊಂಡು ಅಂಡ್ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ವೇಟ್ ಮಾಡಿದ. ಆಮೇಲೆ ಸ್ವಲ್ಪ ಟೈಮ್ ಆಯ್ತು. ಒಮಗ ಅಂಕಲ್ ಗಾಬರಿಯಿಂದ ಓಡಿ ಬಂದ. ಗಾಬರಿಯಿಂದ ಓಡಿ ಬಂದ. ರಾಜು ಆ ಅಂಕಲ್ ರಾಜು ಅಂಕಲ್ಗೆ ಕೇಳ್ತಿದಾರ, ಲೈಕ್ ನೀವು ಏನೊತ್ತು ಕಳೆದುಕೊಂಡಿದ್ದೀರಾ? ನೀವೇನಾದ್ರೂ ಕಳೆದುಕೊಂಡಿದ್ದೀರಾ? ಏನಾದ್ರು ಕಳೆದುಕೊಂಡಿದ್ದೀರಾ? ಅದಕ್ಕೆ ಆ ಅಂಕಲ್ ಆಮೇಲೆ ನಾನು ನನಗೆ ವ್ಯಾಲೆಟ್ ಕಳೆದುಕೋಯ್ತು. ಹೌದು. ಹೌದು, ನನ್ನ ವಾಲೆಟ್ ಕಳೆದು ಹೋಯ್ತು. ನನ್ನ ವಾಲೆಟ್ ಕಳೆದು. ಅದಕ್ಕೆ ರಾಜು ಆ ಅಂಕಲ್ ಅಲ್ಲಿ ಚೆಕ್ ಮಾಡಿ ಅಂಡ್ ಆಮೇಲೆ ಆ ವಾಲೆಟ್ ವಾಪಸ್ ಕೊಡ್ತಿದ್ದೀನಿ.
ಓಕೆ, ಕೊಟ್ಟ, ವಾಪಸ್ ಕೊಟ್ಟ. ಕೊಟ್ಟ. ಆ ಅಂಕಲ್ ತುಂಬಾ ತುಂಬಾ ಸಂತೋಷ ಆಯ್ತಾ, ಅಂಡ್ ಸಂತೋಷ ಆಯ್ತಾ. ಆಮೇಲೆ ರಾಜು ಅಲ್ಲಿ ರಾಜು ಧನ್ಯವಾದನ ಹೇಳಿದ, ಕರೆಕ್ಟ್. ಹೇಳಿದ. ಮಾರಲ್ ಹಾನೆಸ್ಟಿ. ದಿಸ್ ಇಸ್ ಓಕೆ. ಹಾನೆಸ್ಟಿ ಯಾವತ್ತು ರಿವಾರ್ಡ್ ಮಾಡುತ್ತೆ, ಯು ಕ್ಯಾನ್ ಸೇ. ಯಾವತ್ತು ಮೀನ್ಸ್ ಆಲ್ವೇಸ್. Livin sir, I noticed one thing. You are using connecting words very properly. Okay, thank you. That's very good improvement. You are using connecting words. You are not telling sentence by sentence. You are taking that connection and you are adding that words. Example, Raju uncle ge. There is no uncle here. You said Okay. Raju asked. Okay, you said Raju uncle ge kelida. So that is good improvement. Thank you. So yeah, thank you so much. Like this, we have a lot of stories. Upcoming sessions, we'll be having a lot of stories. Thank you everybody for attending today's class, and I'm looking forward for the next weekend. Yeah. Thank you so much. Thank you. Everybody. Yeah. Thank you. Thank you. And any suggestions you have before closing this? Any suggestions? Any feedback? And how did you felt today's session? Yeah, it was good, Naveen. Like if we have many storytelling sessions like this, we can improve our vocabulary and Yeah. Thank you. Yes, Asmati ma'am. Yes, even I felt while making story, we have to use many words which like vocabulary words wherein I feel I lack. And yes, one more thing, I need to focus on verbs like even tense. Correct. Like he saw. Correct. I might use Nodida. he is doing now. I use Madida. now. Already done. Well, I have to check. Madidanu. Very good. Good observation, ma'am. Good observation. Yes. One thing is very clear. Like whatever classes we have done, right? So that is very much needed for the next classes. It is like chain. If you break any one concept, will become very difficult to understand the next concept. So please revisit that classes and please practice it. Thank you. Ramesh ji, how did you felt about today's class? What is your feedback? Nimma anisike. Anisike means opinion. What is that? Anisike. Nimma anisike. Anisike. Okay. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿದೆ ನವೀನ್ ಅವರೇ. What I felt also, the vocabulary and the connection words are very, very important in order to make the storytelling or narrate the story. That is the key takeaway I'm taking it from this class, and I will build my vocabulary and the connection words. Thank you. Yeah. Rajesh ji, ನಿಮ್ಮ ಅನಿಸಿಕೆ ಏನು? ನಿಮ್ಮ suggestions ಮತ್ತೆ ಅನಿಸಿಕೆ? Good, very good. The training is very good, and the same prakara continue ಮಾಡಿ, because one the practice the three, the connecting word, vocabulary, and how can explain aita, so we can learn. So the same prakara, if you can, we can learn more. Very good. Thank you. Thank you so much. Next class ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋಂಥ ಕಾನ್ಸೆಪ್ಟ್ ಬೇರೆಯವ್ರಿಗೆ ಇನ್ಸ್ಟ್ರಕ್ಷನ್ಸ್ ನ ಹೇಗ್ ಕೊಡ್ಬೇಕು. ಎಕ್ಸಾಂಪಲ್ಗೆ ಈ ಕೆಲಸ ಮಾಡಿ ಹೇಗೆ ನೀವು ಇನ್ಸ್ಟ್ರಕ್ಷನ್ಸ್ ನ ಕೊಡ್ಬೋದು. ಆಮೇಲೆ ಬೇರೆಯವ್ರು ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾದ್ರೆ ಹೇಗೆ ರಿಸೀವ್ ಮಾಡ್ಕೊಳ್ಳೋ ಅಂಥದ್ದು. ಅದ್ರ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಕೂಡ ಮಾಡೋಣ. ಎಂಡ್ ಆಫ್ ದ ಡೇ ನೆಕ್ಸ್ಟ್ ಐ ಥಿಂಕ್ ಎಲ್ಲಾ ಕಾನ್ಸೆಪ್ಟ್ಸ್ ನಾವು ಡಿಸ್ಕಸ್ ಮಾಡಿದೀವಿ. ವರ್ಬ್ಸ್ ಆಗಿರಬಹುದು, ಆಮೇಲೆ ಮನಿ ರಿಲೇಟೆಡ್ ಟಾಪಿಕ್ಸ್ ಆಗಿರಬಹುದು, ಎ ಟೂಲ್ಸ್, ಕ್ವಶನಿಂಗ್ ವರ್ಡ್ಸ್, ಕಾಮನ್ ಆಕ್ಷನ್ ವರ್ಬ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಎಲ್ಲಾನು ಕೂಡ ನಾವು ಡಿಸ್ಕಸ್ ಮಾಡಿದೀವಿ ಪಾಸ್ಟ್ ಕ್ಲಾಸಸ್ ಅಲ್ಲಿ. ಸೊ ಇನ್ಮೇಲೆ ಎಲ್ಲಾನು ಕೂಡ ಇಟ್ ಈಸ್ ಅಬೌಟ್ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ ಸ್ಟೋರೀಸ್, ನೀವು ಹೇಗೆ ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಂತೀರಾ. ಸೊ ಅದೇ ಇರುತ್ತೆ ಕಾನ್ಸೆಪ್ಟ್ಸ್. ಆ ರೀಸನ್ ಇಂದ ದಯವಿಟ್ಟು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಹೊಸ ವರ್ಡ್ಸ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಪ್ಲೀಸ್ ಡೂ ದಟ್ ಆಕ್ಟಿವಿಟಿ. ಯಾಕೆ ಅಂದ್ರೆ ಡೈಲಿ ನೀವು ಮಾಡ್ತಿದ್ರೆ ಸೊ ನನಗೂ ಒಂದು ಮೋಟಿವೇಶನ್,
ಪ್ಲಸ್ ಅಟ್ ದ ಸೇಮ್ ಟೈಮ್ ಬೇರೆಯವರು ಗ್ರೂಪ್ ಅಲ್ಲಿ ಇರೋ ಮೆಂಬರ್ಸ್ಗೂ ಒಂದು ಮೋಟಿವೇಶನ್ ಇರುತ್ತೆ. ಸೊ ಇಷ್ಟು ದಿನ ನೀವು ನಾರ್ಮಲ್ ಮೆಸೇಜ್ ಏನೋ ವರ್ಡ್ಸ್ ಮೆಸೇಜ್ ಮಾಡಿದ್ರಿ, ಇನ್ಮೇಲೆ ಪಾಸಿಬಲ್ ಒಂದು ವಾಯ್ಸ್ ನೋಟ್ ನ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇರೆಯವರು ಕೂಡ ಕೇಳಿಸ್ಕೊಂಡಾಗ ಅವರು ಕೂಡ ಎಜುಕೇಟ್ ಆಗ್ತಾರೆ. ಟ್ರೈ ಮಾಡಿ. ಐ ಡೋಂಟ್ ನೋ ಹೇಗ್ ನೀವು ಫೀಲ್ ಆಗ್ತೀರಾ ಇದನ್ನ ಮಾಡ್ಲಿಕ್ಕೆ ಅಂತ. ಸೊ ದಯವಿಟ್ಟು ಇಟ್ಸ್ ವೆರಿ ಸಿಂಪಲ್, ರಿಸರ್ಚ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನ್ ಅನ್ಸುತ್ತೆ, ನಿಮಗೆ ಯಾವ ವರ್ಡ್ಸ್ ನೀವು ಕೇಳಿಸ್ಕೊಂತೀರಾ ಅದೇ ವರ್ಡ್ಸ್ ಮೇಲೆ ಒಂದು ಸೆಂಟೆನ್ಸ್ ನ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ವಾಯ್ಸ್ ನೋಟ್ ನ ಹಾಕ್ಬೋದು ಗ್ರೂಪ್ ಅಲ್ಲಿ. ದಯವಿಟ್ಟು ಅದನ್ನ ಮಾಡಿ. ಓಕೆ ಅಲ್ವಾ ನಿಮ್ಗೆ ಮಾಡ್ಲಿಕ್ಕೆ? ಸೊ ದಟ್ ಬೇರೆಯವರು ಕೂಡ ಇನ್ಸ್ಪೈರ್ ಆಗ್ತಾರೆ ಅಂತ. Yeah, okay, Naveen. Okay. Sure. Okay, Naveen. Yeah. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪಾಸಿಟಿವ್ ನೋಟ್ ನ ಹೀಗೆ ಇಟ್ಕೊಂಡು ಈ ಸೆಷನ್ ನ ಕ್ಲೋಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಾರದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್, ಸಿ ಯು. Bye. Thank you. Take care. Bye-bye.